ಆತ್ಮಖ್ಯಾತಿ ಟೀಕೆ ಮಧ್ಯಮದಿಸಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಲ್ಜಿ ಪಾಂಡೆ ಅವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆಯುತ್ತಿದೆ. ಮೋಕ್ಷ ಅಧಿಕಾರದ 6ನೇ ಮಂಗಲ ಕಲಶ. ಸಿದ್ಧಾಂತೋ ಯಮೋದಾತ್ತಚಿತ್ತಚರಿತೈರ್ ಮೋಕ್ಷಾರ್ಥಿಭಿಃ ಸೇವ್ಯತಾಂ ಶುದ್ಧಂ ಚಿನ್ಮಯಮೇಕಮೇವ ಪರಮಂ ಜ್ಯೋತಿ ಸದೈವಾಸ್ಮ್ಯಹಂ ಏತೇ ಯೇತು ಸಮುಲ್ಲಸಂತಿ ವಿವಿಧಾ ಭಾವಾಕೃತಲಕ್ಷಣಾ ತೇಹಂ ನಾಸ್ಮಿ ಯತೋಸ್ತ್ರವೇ ಮಮ ಪರದ್ರವ್ಯಂ ಸಮಗ್ರಾಪಿ. ಮೋಕ್ಷಾರ್ಥಿಭಿಃ ಅಯಂ ಸಿದ್ಧಾಂತಃ ಸೇವ್ಯತಾಂ. ಸಕಲ ಕರ್ಮಗಳ ಕ್ಷಯವಾದ ಮೇಲೆ ಆಗುವಂಥ ಅತೀಂದ್ರಿಯ ಸುಖವನ್ನು ಉಪಾದೇಯ ರೂಪದಿಂದ ಅನುಭವಿಸುವಂಥ ಯಾವ ಜೀವರುಗಳಿದ್ದಾರೆ ಅವರ ಮುಖಾಂತರ ಯಾವ ಪ್ರಕಾರ ವಸ್ತುವಿನ ಸ್ವರೂಪವನ್ನು ಹೇಳಲಾಗಿದೆಯೋ ಅದರ ಅನುಭವವನ್ನು ನಿರಂತರವಾಗಿ ಮಾಡಿದೆ. ಮೋಕ್ಷಾರ್ಥಿ ಜೀವರುಗಳು ಹೇಗಿರುತ್ತಾರೆ? ಸಂಸಾರ, ಶರೀರ, ಭೋಗದಿಂದ ರಹಿತವಾದ ಮನದ ಅಭಿಪ್ರಾಯವುಳ್ಳವರಿರುತ್ತಾರೆ. ಹೇಗಿದೆ ಆ ಪರಮಾರ್ಥವು? ಅಹಂ ಶುದ್ಧಂ ಚಿನ್ಮಯಂ ಜ್ಯೋತಿಃ ಸದಾ ಏವ ಅಸ್ಮಿ. ಸ್ವಸಂವೇದನ ಪ್ರತ್ಯಕ್ಷನಾದ ನಾನು ಯಾವಾಗಲೂ ಶುದ್ಧ ಜ್ಞಾನ ಸ್ವರೂಪ ಪ್ರಕಾಶನಾಗಿ ನಿಶ್ಚಯದಿಂದ ಜೀವನದಲ್ಲಿದ್ದೇನೆ. ಪರಮಾರ್ಥ ಹೇಗಿದೆ ಅನ್ನುವಂಥ ಪ್ರಶ್ನೆಗೆ ಪರಮಾರ್ಥ ಎಲ್ಲಿಂದ ಬಂತು? ಮೋಕ್ಷಾರ್ಥಿ ಮೋಕ್ಷಾರ್ಥಿ ಇತ್ತು. ಶ್ಲೋಕದೊಳಗೇನು ಪರಮಾರ್ಥ ಇರಲಿಲ್ಲ. ಇದರ ಚರ್ಚೆ ವಿಸ್ತಾರ ರೂಪದಿಂದ ಆಗಿದ್ದಿತ್ತು. ಈಗ ಆ ಪರಮಾರ್ಥ ಹೇಗಿದೆ ಅನ್ನೋ ಪ್ರಶ್ನೆಗೆ ಉತ್ತರ ಹೇಳ್ತಾ ಇದ್ದಾರೆ. ಸ್ವಸಂವೇದನ ಪ್ರತ್ಯಕ್ಷನಾದ ನಾನು. ಆಗಮದಲ್ಲಿ ಹೇಗೆ ಹೇಳಿದರೋ ಹಾಗಲ್ಲ. ಸರ್ವಜ್ಞ ಪ್ರಭುವಿನ ಜ್ಞಾನದೊಳಗೆ ಹೇಗೆ ನನ್ನ ಆತ್ಮನ ಸ್ವರೂಪ ಬಂದಿದೆಯೋ ಹಾಗೂ ಅಲ್ಲ. ಆದರೆ ನನಗೆ ಸ್ವಯಂ ಅನುಭವದೊಳಗೆ ಯಾವ ಪ್ರಕಾರದಿಂದ ಪ್ರತ್ಯಕ್ಷ ನನ್ನ ಸ್ವರೂಪ ತಿಳಿದು ಬಂದಿದೆಯೋ ಅಂಥ ಒಂದು ಶುದ್ಧ ಜ್ಞಾನ ಪ್ರಕಾಶನಾಗಿ ನಿಶ್ಚಯದಿಂದ ಜೀವದ್ರವ್ಯ ಇದ್ದೇನೆ. ಏನೇನು ಶಬ್ದನ ಹಿಡ್ಕೊಳ್ಳಿಕ್ಕೆ ಬರ್ತಾ ಇಲ್ಲ. ಅರ್ಥವನ್ನು ಗ್ರಹಣ ಮಾಡೋದು ತೀರ ಕಠಿಣ ಇದೆ. ಯಾಕೆ ಅಂತಂದ್ರೆ ನಿಜವಾಗಿ ನಮಗ ಬಾಹ್ಯಾರ್ಥದ ಅಭಿರುಚಿ, ಬಾಹ್ಯಾರ್ಥದೊಳಗ ಕರ್ತವ್ಯದ ಒಂದು ಪ್ರಜ್ಞೆ ಸದೈವ ವರ್ತಿಸ್ತಾ ಇರುವುದರೊಳಗ ಈ ಪರಮಾರ್ಥವನ್ನು ತಿಳಿಸಿಕೊಡುವಂಥ ಜ್ಞಾನಿ ಗುರುಗಳ ವಚನ, ಅದರ ರಹಸ್ಯ ನಮಗೆ ತಿಳಿದು ಬರೋದು ಸ್ವಲ್ಪ ಕಠಿಣ ಇದೆ. ನಾವು ಸ್ವಲ್ಪ ಅದರ ಸಲುವಾಗಿ ನಮ್ಮ ಉಪಯೋಗವನ್ನು ಸ್ಥಿರ ಮಾಡುವುದರ ಜೊತೆಯಾಗಿ ಜಾಗೃತಿ ಇಡೋದ ಅವಶ್ಯಕ ಇದೆ. ಜೀವದ್ರವ್ಯ ಇದ್ದೇನೆ ಅಂಥೇಳಿ ಹೇಳಿದರು. ಉಲ್ಟಾ ಹೋಗೋಣ. ಪರಮಾರ್ಥದಿಂದ ನಾನು ಹೇಗಿದ್ದೇನೆ ಅಥವಾ ಪರಮಾರ್ಥ ಹೇಗಿದೆ? ಪರಮಾರ್ಥ ಹೇಗಿದೆ? ಪರಮಾರ್ಥವನ್ನು ಹೇಗೆ ಸಾಧಿಸಲಾಗುತ್ತಿದೆ? ಇವು ಎರಡೂ ಪ್ರಕಾರದ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಇದೆ. ಪರಮಾರ್ಥ ಹೇಗಿದೆ? ಜೀವದ್ರವ್ಯ. ಪರಮಾರ್ಥ ಹೇಗಿದೆ? ಪರಮಾರ್ಥವನ್ನು ಹೇಗೆ ಸಾಧಿಸಲಾಗುತ್ತದೆ?
ನಾನು ಜೀವದ್ರವಿ ಇದ್ದೇನೆ. ನಿಶ್ಚಯದಿಂದ ಜೀವದ್ರವಿ ಇದ್ದೇನೆ. ಮೊದಲ ಜೀವದ್ರವಿ ಇದ್ದೇನೆ. ಪರಮಾರ್ಥ ಹೇಗಿದೆ, ಪರಮಾರ್ಥವನ್ನು ಹೇಗೆ ಸಾಧಿಸಲಾಗುತ್ತದೆ? ಪ್ರಶ್ನೆ ಈ ಉತ್ತರಕ್ಕೆ ಅನುರೂಪವಾಗಿ ನಮಗೆ ಹೇಗೆ ಬೇಕೋ ಹಾಗೆ ಮಾಡಿಕೊಳ್ಳೋದಿದೆ. ಪರಮಾರ್ಥವು ಹೇಗಿದೆ ಅಥವಾ ಪರಮಾರ್ಥವನ್ನು ಹೇಗೆ ಸಾಧಿಸಲಾಗುತ್ತದೆ? ಪರಮಾರ್ಥ ಅರೆ ನಾನು ಜೀವದ್ರವ್ಯ ಇದ್ದೇನೆ ಅನ್ನುವ ಜ್ಞಾನದಿಂದ ಪರಮಾರ್ಥವನ್ನು ಸಾಧಿಸಲಾಗುತ್ತದೆ. ನಾನು ಜೀವದ್ರವ್ಯ ಇದ್ದೇನೆ, ನಿಶ್ಚಯದಿಂದ ಜೀವದ್ರವ್ಯ ಇದ್ದೇನೆ ಅನ್ನುವ ಮನ್ನಣೆ ಅಥವಾ ಶ್ರದ್ಧೆಯೇ ಪರಮಾರ್ಥವನ್ನು ಸಾಧಿಸುವ ಸಲುವಾಗಿ ಸಾಧನೆ ಇದೆ. ಪರಮಾರ್ಥವನ್ನು ಸಾಧಿಸುವ ಸಲುವಾಗಿ ನಾನು ಮೋಕ್ಷಾರ್ಥಿ ಕೂಡ ಇರುವುದು ಅವಶ್ಯಕ ಇಲ್ಲ. ಮೋಕ್ಷಾರ್ಥಿಯ ಸ್ವರೂಪ ಹೇಳಿದರು, ಮೋಕ್ಷಾರ್ಥಿ ಏನು ಮಾಡುತ್ತಾನೆ ಅನ್ನೋದು ಹೇಳಿದರು. ಆದರೆ ಹೇಗಿದೆ ಪರಮಾರ್ಥವು ಪ್ರಶ್ನೆಯೊಳಗ ಮೋಕ್ಷಾರ್ಥಿ ಇರುವುದು ಕೂಡ ಪರಮಾರ್ಥದಿಂದ ಅಪೇಕ್ಷಿತ ಇಲ್ಲ. ಅದ್ಭುತ ಮಾತಿದೆ ರೀ. ವಿಶೇಷ ಚರ್ಚೆ ಎಷ್ಟು ಮಾಡಿದ್ರೂ ಸೂಕ್ಷ್ಮತೆಯ ಕಡೆಗೆ ನಮ್ಮ ಜ್ಞಾನ ಸ್ವಯಂ ಹೋಗಬೇಕಾಗ್ತಿದೆ. ಮೋಕ್ಷಾರ್ಥಿ ಜೀವರುಗಳು ಹೇಗಿರುತ್ತಾರೆ ಹೇಳಿದರು. ಉದಾತ್ತ ಚಿತ್ತ ಚರಿತೆ, ಅಮೃತ ಚಂದ್ರಾಚಾರ್ಯರ ವಚನ. ಉದಾತ್ತ ಚಿತ್ತ ಚರಿತೆ ಅರೆ ಅನಾದಿ ಕಾಲದಿಂದ ಯಾವ ನಿತ್ಯ ನಿತ್ಯ ನಿಬೋಧದೊಳಗ ಈ ಜೀವ ಇದ್ದನೋ ಆಗ ಕೂಡ ಇವನಿಗೆ ಇಂದು ಯಾವ ಪ್ರಕಾರದ ಸಂಸಾರ ಶರೀರ ಭೋಗಗಳಿಂದ ಅಭಿಲಾಷೆ ಇತ್ತೋ ಆ ಪ್ರಕಾರದ ಅಭಿಲಾಷೆ ನಿಗೋಧದೊಳಗಿತ್ತು. ಕಠಿಣ ಮಾತು ಇದೆ, ನಾವು ಶಬ್ದಶಃ ಅರ್ಥ ಮಾಡ್ಕೊಳ್ತೇವೆ ಅಂಥೇಳಿ. ಅಲ್ಲಿ ಆಗ ಅನಾದಿಯಿಂದ ಒಂದೇ ಇಂದ್ರಿಯದೊಳಗಿತ್ತಲ್ಲ ಜೀವ, ಅಲ್ಲೇನು ಭೋಗ, ಅಲ್ಲೆಂಥ ಸಂಸಾರ, ಅಲ್ಲಿ ಸ್ವತಂತ್ರ ಶರೀರನೂ ಇರಲಿಲ್ಲಲ್ಲ. ಅರೆ ಈ ಜೀವದ ಸ್ವತಂತ್ರತೆ ಇಷ್ಟಿದೆ. ಶರೀರದ ಅಭಾವದೊಳಗೂ ಕೂಡ ಶರೀರ ಬುದ್ಧಿ ಇದೆ. ಸಂಸಾರ ಅರ್ಥಾತ್ ನಾವು ಯಾವುದನ್ನು ಕಲ್ಪನೆ ಮಾಡಿದ್ದೇವೆಯೋ ಅವುಗಳ ಅಭಾವದೊಳಗೂ ಕೂಡ ಅವುಗಳಿಗೆ ಸಂಬಂಧಿಸಿದ ಯಾವ ಭಾವ ಎಂದು ನಮ್ಮಲ್ಲಿ ಇದೆ, ಆ ಜಾತಿಯ ಭಾವ ಅಲ್ಲಿ ಅನಂತ ಕಾಲ ಬೇರೆ ಅವಸ್ಥೆಯನ್ನು ಧಾರಣೆನ ಮಾಡಿರಲಿಲ್ಲ. ಆ ವೇಳೆದೊಳಗೆ ಇತ್ತರಿ. ಶರೀರದ ಅಭಾವದೊಳಗೆ ಶರೀರ ನಾನೆನ್ನುವ ಮನ್ನಣೆ, ಪರಪದಾರ್ಥಗಳ ಅಭಾವದೊಳಗೆ ಸಂಸಾರದ ಭಾವ, ಭೋಗ ಸಾಮಗ್ರಿಗಳ ಅಭಾವದೊಳಗೆ ಭೋಗದ ಭಾವ. ಈ ಸಂಸಾರ ಶರೀರ ಭೋಗದ ಯಾವ ಅನಾದಿ ಕಾಲದ ಚಿತ್ತದೊಳಗೆ ಗ್ರಹಣ ಇತ್ತು, ಅದರೊಳಗೆ ತನ್ಮಯತೆಯಿಂದ ವರ್ತನೆ ಇತ್ತು, ಅದರಿಂದ ರಹಿತವಾದಂಥ ಮನಸ್ಸಿನ ಅಭಿಪ್ರಾಯ ಯಾರಲ್ಲೇ ಉಂಟಾಗಿದೆಯೋ, ಉತ್ಪನ್ನ ಆಗಿದೆಯೋ ಅವರು ಮೋಕ್ಷಾರ್ಥಿ ಇದ್ದಾರೆ. ಇಷ್ಟಾದ ನಂತರ ಆ ಮೋಕ್ಷಾರ್ಥಿಯ ಸ್ವರೂಪವನ್ನು ಹೇಳಿದ ನಂತರ ಅದಕ್ಕಿಂತಲೂ ಮೇಲೆ ಹೋಗ್ತಾ ಇದ್ದಾರೆ. ಹೇಗಿದೆ ಪರಮಾರ್ಥವು?
ಅಥವಾ ಪರಮಾರ್ಥವನ್ನು ಹೇಗೆ ಸಾಧಿಸಲಾಗುತ್ತದೆ? ಪರಮಾರ್ಥ ಹೇಗಿದೆ ಅಂತ ಹೇಳಿದರು. ಪರಮಾರ್ಥವನ್ನು ಹೇಗೆ ಸಾಧಿಸಲಾಗುತ್ತದೆ ಅಂತ ಹೇಳಿದರು. ಜೀವ ದ್ರವ್ಯ ನಾನಿದ್ದೇನೆ ಅನ್ನುವ ಶ್ರದ್ಧೆಯಿಂದ, ಅನ್ನುವ ಅನುಭೂತಿಯಿಂದ, ನಾನು ಜೀವ ದ್ರವ್ಯ ಇದ್ದೇನೆ ಅನ್ನುವ ಶಬ್ದ ಅಲ್ಲ, ವಿಕಲ್ಪ ಅಲ್ಲ, ಅನುಭೂತಿ. ನಾನು ಜೀವ ದ್ರವ್ಯ ಇದ್ದೇನೆ, ನಿಶ್ಚಯದಿಂದ ಜೀವ ದ್ರವ್ಯ ಇದ್ದೇನೆ ಅನ್ನುವಂಥದ್ದೇ ಯಾವುದ ಆಂತರ್ಯದೊಳಗ ಯಾವ ಜೀವರುಗಳಲ್ಲಿ ಪರಿಣಮನ ಆರಂಭ ಆಗಿದೆಯೋ, ನಿಶ್ಚಯದಿಂದ ನಾನು ಜೀವ ದ್ರವ್ಯ ಇದ್ದೇನೆ. ಅವರು ಪರಮಾರ್ಥವನ್ನು ಸಾಧಿಸ್ತಾ ಇದ್ದಾರೆ, ಅದುವೇ ಪರಮಾರ್ಥ ಇದೆ. ಮೋಕ್ಷದ ಅಪೇಕ್ಷೆ ಯಾವನಿಗಿದೆಯೋ ಅವನು ಪರಮಾರ್ಥವನ್ನು ಸಾಧಿಸಲಾಗುವುದಿಲ್ಲ. ಮೋಕ್ಷದ ಅಪೇಕ್ಷೆ, ಮೋಕ್ಷದ ಇಚ್ಛೆ ಎಲ್ಲಿ ಇದೆಯೋ ಆ ಇಚ್ಛೆಯುಳ್ಳದ್ದು ಜೀವದ್ರವ್ಯ, ಪರಮಾರ್ಥ ಅಲ್ಲ. ಹೇಗಿದೆ ಪರಮಾರ್ಥ? ಯಾವ ರೀತಿಯಿಂದ ಪರಮಾರ್ಥವನ್ನು ಸಾಧಿಸಲಾಗುವುದು? ಜೀವದ್ರವ್ಯ ನಾನಿದ್ದೇನೆ, ನಿಶ್ಚಯದಿಂದ ಜೀವದ್ರವ್ಯ ಇದ್ದೇನೆ. ಎಂಥ ಸ್ವಸಂವೇದನ ಪ್ರತ್ಯಕ್ಷ. ಇಲ್ಲಿ ಪ್ರತ್ಯಕ್ಷ ಶಬ್ದ ಮತ್ತು ಸ್ವಸಂವೇದನ ಶಬ್ದ ಸಂಪೂರ್ಣ ಮೋಕ್ಷ ಅಧಿಕಾರದ ಸಾರ ಇದೆ. ನಾನು ಜೀವದ್ರವ್ಯ ಇದ್ದೇನೆ ಅನ್ನೋದ ಸರ್ವಜ್ಞರು ಹೇಳಿದ್ದಾರೆ ಅಂಥೇಳಿ ಅಲ್ಲ. ಸರ್ವಜ್ಞರ ಕೇವಲ ಜ್ಞಾನದೊಳಗ ನಾನು ಜೀವದ್ರವ್ಯವಾಗಿ ಜ್ಞಾತ ಆಗಿದ್ದೇನೆ ಅಂಥೇಳಿ ಅಲ್ಲ. ಇಂದ್ರಿಯ ಜ್ಞಾನದಿಂದ ನಾನು ಕೇಳಿದ್ದೇನೆ, ಏನ ನಾನು ಜೀವದ್ರವ್ಯ ಇದ್ದೇನೆ ಅನ್ನೋದನ್ನು ಕರ್ಣೇಂದ್ರಿಯದ ಮೂಲಕ ಗುರುವಿನ ಉಪದೇಶದಲ್ಲಿ ಕೇಳಿದ್ದೇನೆ, ಆಗಮದಲ್ಲಿ ಓದಿದ್ದೇನೆ. ಹೀಗಿಲ್ಲ. ಪ್ರತ್ಯಕ್ಷ ಅಲ್ಲಿ ಪ್ರತ್ಯಕ್ಷದೊಳಗೆ ಏನಿದೆ? ಪ್ರತ್ಯಕ್ಷದೊಳಗ ವಸ್ತು ಇದೆ. ವಸ್ತುವನ್ನು ತಿಳಿಯುವಂಥ, ಆ ವಸ್ತುವನ್ನು ತಿಳಿಯಲಿಕ್ಕೆ ಬೇಕಾದಂಥ ಸಮರ್ಥಶಾಲಿ ಜ್ಞಾನ ಇದೆ. ಪ್ರತ್ಯಕ್ಷದೊಳಗೆ ಇನ್ನೊಂದು ಯಾವುದರದ್ದು ಸಮಾವೇಶ ಆಗುವುದು ಇಲ್ಲ. ಪರೋಕ್ಷದೊಳಗೆ ಇಂದ್ರಿಯದ ಮಾಧ್ಯಮ ಇದೆ, ಗುರುವಿನ ಉಪದೇಶದ ಮಾಧ್ಯಮ ಇದೆ, ಕೇವಲೀ ಪ್ರಭುವಿನ ದಿವ್ಯಧ್ವನಿಯ ಮಾಧ್ಯಮ ಇದೆ, ಶ್ರವಣೇಂದ್ರಿಯ ಮತ್ತು ಮನಸ್ಸಿನ ಮಾಧ್ಯಮ ಎಲ್ಲಿದೆಯೋ ಅದು ಪರೋಕ್ಷ ಇದೆ. ಹಾಗಾದರೆ ನಾನು ಜೀವದ್ರವ್ಯ ಇದ್ದೇನೆ ಅನ್ನೋದನ್ನು ನಾವು ಕಳೆದ 16 ವರ್ಷಗಳಿಂದ, ಅನೇಕ ದಶಕಗಳಿಂದ ಓದ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ಅದಕ್ಕಾಗಿದೆ ಪರೋಕ್ಷ ಇದೆ. ಸ್ವಸಂವೇದನಂತೂ ಇಲ್ಲ. ನನ್ನ ಅನುಭವ ನನ್ನಿಂದ ಆಗಬೇಕು. ನನ್ನ ಅನುಭವ ನನ್ನಿಂದ ನನ್ನಲ್ಲೇ ಆಗಬೇಕು. ನನ್ನ ಸರ್ವ ಪ್ರದೇಶದೊಳಗ ಆ ಅನುಭವದ ಪ್ರಭಾವ ಸಾಧ್ಯ ಅನಂತ ಕಾಲದವರೆಗೆ ಇರುವ ಹಾಗೆ, ಅಚ್ಚಳಿಯದ ಹಾಗೆ ಅದರ ಪ್ರಭಾವ ಬೀರಬೇಕು. ಅದಕ್ಕೆ ಸ್ವಸಂವೇದನ ಅಂತ. ಪ್ರತ್ಯಕ್ಷದ ಅರ್ಥ ಅಂತೂ ವಚನದ ಮಾಧ್ಯಮದಿಂದಲ್ಲ, ಕೇವಲೀ ಪ್ರಭುಗಳ ಜ್ಞಾನದೊಳಗೆ ತಿಳಿದು ಬಂದಿದೆ ಅಂಥೇಳಿ ಅಲ್ಲ. ಮಾತ ಕಠಿಣ ಇರಬಹುದು, ಆದ್ರೆ ಈ ಮಾತಿನ ಯಾವ ಮರ್ಮ ಇದೆ, ರಹಸ್ಯ ಇದೆ, ಅದರವರೆಗೆ ತಲುಪದ ವಿನಃ
ನಮಗೆ ನಮ್ಮ ಜೀವನದ ಸಾರ್ಥಕತೆ ಅಥವಾ ಜಿನವಾಣಿಯ ಸಂಯೋಗೇನ ಮಹಾಭಾಗ್ಯದಿಂದ ಆದದ್ದು ಇದೆ. ಅದರದ ಉಪಯೋಗ ಅಥವಾ ಸಾರ್ಥಕತೆ ಆಗುವುದಿಲ್ಲ, ಒಂದು ಮಾತು. ಎರಡನೇದ್ದ, ಅನಂತ ಕಾಲದೊಳಗ ಯಾವ ಅತ್ಯಂತ ದುರ್ಲಭವಾದಂಥ ಮನುಷ್ಯ ಭವ ಇದೆಯೋ, ಮನುಷ್ಯ ಭವ ಇದ್ರೂ ಜೈನ ಕುಲ ಬಹಳ ಕಠಿಣ ಇದೆ. ಜೈನ ಕುಲದೊಳಗೆ ಜನ್ಮ ಆದ್ರೂ ಕೂಡ ಆ ಜನರ ಮೂಲಕ ಯಾವ ನನ್ನ ಸ್ವರೂಪವನ್ನು ನೋಡಲಾಗಿದೆಯೋ, ಹೇಳಲಾಗಿದೆಯೋ, ಅದನ್ನು ಕೇಳಲಿಕ್ಕೆ ಸಿಗೋದ ಅದಕ್ಕಿಂತಲೂ ಕಠಿಣ ಇದೆ. ಓದಲಿಕ್ಕೆನ್ರಿ, ಕೇಳಲಿಕ್ಕೆನ್ರಿ, ದೊರಕೋದ ಅದಕ್ಕಿಂತಲೂ ಕಠಿಣ ಇದೆ. ಸಂಸಾರ ಶರೀರ ಭೋಗದೊಳಗನ ತಲ್ಲೀನ ಇರುವಂಥ ಜೀವರುಗಳಿಗೆ ಸಂಸಾರ ಶರೀರ ಭೋಗಗಳಿಂದ ಮನಸ್ಸಿನ ಅಭಿಪ್ರಾಯ ಭಿನ್ನಾಗಿ ಬಿಡೋದ ಅತ್ಯಂತ ಕಷ್ಟ ಸಾಧ್ಯ ಕಾರ್ಯ ಇದೆ. ನಮಗೆ ಅದರದ ಆಳ ಗಂಭೀರತೆ ಲಕ್ಷ್ಯಕ್ಕೆ ಬರ್ತಾ ಇಲ್ಲ. ಅನಂತ ಕಾಲದೊಳಗ ಇದರ ಸಂಯೋಗ ಆಗಲಿಲ್ಲ. ನನ್ನ ಕಥೆಯನ್ನು ಕೇಳುವಂಥ ಒಂದು ಯೋಗ್ಯತೆ ನನಗೆ ಪ್ರಾಪ್ತ ಆಗಲಿಲ್ಲ. ಆದ್ರೆ ಅವೆರಡೂ ಪ್ರಾಪ್ತ ಆದ ನಂತರ ಕೂಡ ನನ್ನನ್ನು ನಾನು ತಿಳಿದುಕೊಳ್ಳುವ ಅಥವಾ ಪ್ರತ್ಯಕ್ಷ ನಿಶ್ಚಯದಿಂದ ನಾನು ಜೀವದ್ರವ್ಯ ಇದ್ದೇನೆ, ಸ್ವಸಂವೇದನ ಪ್ರತ್ಯಕ್ಷವಾಗಿ ಒಂದು ಜ್ಞಾನದ ಜ್ಯೋತಿ ಪ್ರಕಾಶ ಸ್ವರೂಪ ನಾನಿದ್ದೇನೆ. ಆ ಜ್ಞಾನದ ಜ್ಯೋತಿಯಿಂದ ಜ್ಞಾನಮಯ ಆತ್ಮ ನಿತ್ಯ ಉದ್ಯೋತ ಇದ್ದಾನೆ. ಜ್ಞಾನದ ಪ್ರಗಟ ಜ್ಯೋತಿಯಿಂದ ಜ್ಞಾನಮಯನಾದಂಥ ಆ ಅಂತಃ ತತ್ವ ನಿತ್ಯ ಉದ್ಯೋತನಿದ್ದಾನೆ. ಅದೇ ಪ್ರಕಾರ ಪರಪದಾರ್ಥಗಳ ಕೂಡ ವಿಶ್ವವೆಂಬ ಗ್ರಹದೊಳಗ ತಮ್ಮ ತಮ್ಮ ಸ್ವಭಾವದ ಸೀಮೆಯ ಉಲ್ಲಂಘನೆ ಮಾಡದ್ದನ್ನು ತಮ್ಮ ತಮ್ಮ ಸ್ವಭಾವದ ಸೀಮೆಯಲ್ಲಿ ಇದ್ದುಕೊಂಡು ನಿರಂತರ ತಮ್ಮ ತಮ್ಮ ಸಾಮರ್ಥ್ಯದಿಂದ ಪರಿಣಮನಶೀಲ ಇದ್ದಾವೆ. ಇದು ಎಲ್ಲವೂ ತಿಳಿದು ಬರ್ತಿದೆ. ಅಂಥ ಜೀವದ್ರವ್ಯ ನಾನಿದ್ದೇನೆ. ಪ್ರತ್ಯಕ್ಷ ನಿಶ್ಚಯದಿಂದ ಸ್ವಸಂವೇದನ ಜ್ಞಾನ, ಶುದ್ಧ ಜ್ಞಾನ ಸ್ವರೂಪ ಪ್ರಕಾಶ ಎಷ್ಟು ಬಂದು ಶುದ್ಧ ಜ್ಞಾನ ಸ್ವರೂಪ ಪ್ರಕಾಶ, ಶುದ್ಧ ಜ್ಞಾನವೇ ಒಂದು ಪ್ರಕಾಶವಿರುವಂಥ ನನ್ನ ಸ್ವರೂಪ. ಶುದ್ಧ ಜ್ಞಾನ ಯಾವುದಕ್ಕಂದ್ರು, ಶುದ್ಧ ಜ್ಞಾನ ಯಾವುದಕ್ಕಂದ್ರು, ಅರೆ ಯಾವುದು ಎಂದೂ ಅಶುದ್ಧತೆ ಸ್ಪರ್ಶ ಮಾಡಿ ಎಲ್ಲವೂ ಅದಕ್ಕೆ ಶುದ್ಧ ಜ್ಞಾನ. ಯಾವ ಕಾಲದಲ್ಲೂ ಅಶುದ್ಧತೆ ಸ್ಪರ್ಶ ಆಗುವುದು ಸಾಧ್ಯವಿಲ್ಲ. ಅಶುದ್ಧತೆ ಸ್ಪರ್ಶ ಆಗುವುದು ಸಾಧ್ಯ ಇಲ್ಲ. ಯಾವ ಪ್ರಕಾರ ದ್ರವ್ಯಕರ್ಮ, ಭಾವಕರ್ಮ, ಮನೋಕರ್ಮಗಳ ಈ ಶುದ್ಧ ಚೈತನ್ಯದ ಜೊತೆಗೆ ಏಕರೂಪ ಆಗೋದನ್ನ ಸಾಧ್ಯ ಇಲ್ಲ ಅಂಥೇಳಿ ಹಿಂದಿನ ಕಲಶದೊಳಗೆ ಹೇಳಿದ್ರು. ಅದನ್ನ ಅಸ್ಥಿ ರೂಪದಿಂದ ಇಲ್ಲಿ ಹೇಳ್ತಾ ಇದ್ದಾರೆ. ಶುದ್ಧ ಚೈತನ್ಯ ಸ್ವರೂಪ ಪ್ರಕಾಶ. ಶುದ್ಧ ಎಂದೂ ಅಶುದ್ಧತೆ ಅದರ ಸನಿಹಕ್ಕೆ ಬರಲಿಲ್ಲ ಪ್ರಭು. ಯಾವ ಮೋಹನೀಯದೊಳಗ 70 ಕೋಟಿ ಸಾಗರದ ಸ್ಥಿತಿಬಂಧ ಆಗುವಂತಹ ಸಾಮರ್ಥ್ಯ ಇದೆಯೋ, ಆ ಮೋಹನೀಯಂತೂ
ಈ ಶುದ್ಧ ಜ್ಞಾನ ಪ್ರಕಾಶದ ಹತ್ತಿರ ಬರಲೇ ಇಲ್ಲ. ಆದ್ರೆ ಅದಕ್ಕೆ ಕಾರಣೀಭೂತವಾದಂಥ ಯಾವ ಮೋಹ ಪರಿಣಾಮ ಇದೆಯಲ್ಲ ಅದು ಕೂಡ ಇದರಲ್ಲಿ ಪ್ರವೇಶ ಮಾಡಿಯೇ ಇಲ್ಲ. ಸ್ವಲ್ಪ ಹಿಂದಿದೆ ಸಾಮಾನ್ಯ ಪ್ರಾಣಿ ಎಲ್ಲ ಪ್ರಾಣಿಗಳೆಲ್ಲ ಜೀವನವನ್ನು ಅವಕ್ಕೊಂದು ಸಂವೇದನಾ ಸಾಮಾನ್ಯ ಸಂವೇದನೆ ಇದ್ದೇ ಇರ್ತದೆ. ಅದರ ನಂತರ ನನಗೆ ಪ್ರಶ್ನೆ ಬರ್ತಾ ಇತ್ತು, ತಾವೋ ಒಂದು ಖುಲಾಸ ಮಾಡಿದ್ರಿ ಜ್ಞಾನ ಜ್ಯೋತಿ ಜ್ಯೋತನ ಆ ಜೀವಕ್ಕಿದ್ದ ಜೀವ ಅನ್ನುವಂಥ ಬಹಳ ದೊಡ್ಡ ಖುಲಾಸ. ಮಾತು ಹಾಗೆ ಇದೆ. ಯಾವಾಗ ಸಂಸಾರ ಶರೀರ ಭೋಗದ ಅಭಿಪ್ರಾಯದಿಂದ ಮನಸ್ಸು ಬೇರೆ ಆಗ್ತಿದೆ, ಚಿತ್ತ ಬೇರೆ ಆಗ್ತಿದೆ ಅಲ್ಲ, ಆ ಚಿತ್ತಕ್ಕೆ ತಿಳಿದು ಬರ್ತಿದೆ ಈ ಚೈತನ್ಯ ನಿತ್ಯ ಚೈತನ್ಯ ಪ್ರಕಾಶದಿಂದ ಉದ್ಯೋತ ಇರುವಂಥ ಆ ಶುದ್ಧ ಸ್ವರೂಪ ಜೀವದ್ರವ್ಯ. ಅರೆ ದ್ರವ್ಯ ಅಂಥೇಳಿ ಹೇಳುವ ಅವಶ್ಯಕತೆ ಏನಿತ್ತು? ಜೀವ ನಾನಿದ್ದೇನೆ ಅಂಥೇಳಿ ಹೇಳ್ಬೋದಾಗಿತ್ತು. ಆದರೆ ಜೀವ ದ್ರವ್ಯ ಅಂತ ಹೇಳಿದ್ರು. ದ್ರವ್ಯ ಹೇಳುವುದರ ಅಭಿಪ್ರಾಯನೇ ಇಷ್ಟ ಇದೆ. ಪರ್ಯಾಯದೊಳಗೆ ಏನೆಲ್ಲ ಆದ್ರೂ ಕೂಡ ಆ ಪರ್ಯಾಯ ಆ ದ್ರವ್ಯವನ್ನು ಸ್ಪರ್ಶ ಮಾಡಲೇ ಇಲ್ಲ. ಆ ದ್ರವ್ಯ ಅಸ್ಪೃಷ್ಟ ಉಳಿತು, ಪರ್ಯಾಯದೊಳಗೆ ಬರಲಿಲ್ಲ, ಈ ಮಾತಿಲ್ಲ. ಆದ್ರೆ ಪರ್ಯಾಯ ಸ್ವಯಂ ದ್ರವ್ಯವನ್ನು ಸ್ಪರ್ಶ ಮಾಡಲಿಲ್ಲ. ಯಾವಾಗ ಈ ಪರ್ಯಾಯ ಯಾಕೆ ಸ್ಪರ್ಶ ಮಾಡಲಿಲ್ಲ ಅಂತಂದ್ರ ಅದು ತಲ್ಲೀನಿತ್ತಲ್ಲ, ಅಲ್ಲಿ ಎಲ್ಲಿ ಸಂಸಾರ ಶರೀರ ಭೋಗದೊಳಗೆ ಅಲ್ಲಿ ಮುಳುಗಿ ಹೋಗಿತ್ತದ. ಅಲ್ಲಿ ಮಸ್ತ್ ಇತ್ತು, ತೃಪ್ತ ಇತ್ತು, ಅತೃಪ್ತ ಇತ್ತು. ನಾವು ಆಗ್ಬೇಕಾದ್ರೂ ತಿಳಿಬಹುದು. ತಲ್ಲೇಣಿ ಇತ್ತು ಇದರ ಅರ್ಥ ತೃಪ್ತ ಇತ್ತು ಅಂತ ಹೇಳಿನೂ ತಿಳಿಬಹುದು. ಅತೃಪ್ತ ಇರುವುದರಿಂದ ತೃಪ್ತಿಯ ಸಲುವಾಗಿ ಅಲ್ಲೇ ಉದ್ಯಮ ಮಾಡ್ತಾ ಇತ್ತು ಅಂತ ಹೇಳಿನೂ ತಿಳಿಬಹುದು. ಅದ್ಭುತ ಮಾತು. ಒಂದು ಶಬ್ದ ಯಾವ ಅರ್ಥವನ್ನ ಜಿನಾಗಮದೊಳಗೆ ಕೊಡ್ತಿದೆಯೋ ಅದರ ವಿರುದ್ಧ ಶಬ್ದ ಕೂಡ ಅದೇ ಅರ್ಥವನ್ನು ಕೊಡ್ಬೇಕ್ರೆ. ಶಬ್ದ ವಿರುದ್ಧ ಇದ್ರೂ ಕೂಡ ವಿರುದ್ಧ ಅರ್ಥ ಕೊಟ್ರೆ ಅದು ಜಿನಾಗಮನ ಅಲ್ಲ. ಸಂಸಾರಿ ಜೀವಕ್ಕ ಆ ದ್ರವ್ಯ ಸ್ವರೂಪದ ಶುದ್ಧ ಚೈತನ್ಯ ಪ್ರಕಾಶ ಯಾವುದರ ಸ್ವರೂಪ ಇದೆಯೋ ಅದರದ ಜ್ಞಾನ ಯಾಕೆ ಆಗ್ತಾ ಇಲ್ಲ, ಅದರ ರುಚಿ ಯಾಕೆ ಬರ್ತಾ ಇಲ್ಲ, ಅದರ ಮಹಿಮೆ ಯಾಕೆ ತಿಳಿದು ಬರ್ತಾ ಇಲ್ಲ? ಒಂದೇ ಕಾರಣ ಇದೆ. ಅದು ಸಂಸಾರ ಶರೀರ ಭೋಗದೊಳಗ ತೃಪ್ತ ಇದೆ ಅಥವಾ ಅತೃಪ್ತ. ತೃಪ್ತಿ ಇರುವುದರಿಂದ ಅದಕ್ಕೆ ಬೇರೆ ಕಡೆ ನೋಡ್ಬೇಕಾಗಿಲ್ಲ. ಅತೃಪ್ತಿ ಇರುವುದರಿಂದ ತೃಪ್ತಿಯ ಸಲುವಾಗಿ ಅದು ಅಲ್ಲೇ ಕೆದರ್ತಾ ಇದೆ, ಅಲ್ಲೇ ಉದ್ಯಮಶೀಲಿ ಇದೆ ಅಂಥೇಳಿ ಅದಕ್ಕೆ ಬೇರೆ ಕಡೆ ನೋಡ್ಲಿಕ್ಕೆ ಸಮಯಾವಕಾಶ. ಪ್ರಭು ಜೀವ ದ್ರವ್ಯ ಇದ್ದೇನೆ ಯಾವ ಮೂಲ ಮಾತು ಇದೆಯಲ್ಲ ಜೈನ ಸಿದ್ಧಾಂತ ಪ್ರವೇಶಿಕೆಯೊಳಗೆ, ಅದು ಮೂಲ ಮಾತು. ಮೂಲನೇ ಇದೆ. ಮತ್ತು ಆ ಮೂಲದ ಅಭಾವದೊಳಗ ವೃಕ್ಷ ಎಲ್ಲ ಮತ್ತು ಪರ್ಣ ಪುಷ್ಪ ಫಲಗಳ ಅದರಲ್ಲಿ ಇರೋದು ಸಾಧ್ಯ. ದ್ರವ್ಯದ ಪರಿಚಯ ಆಗಲಿಕ್ಕೆ ಅಂಥೇಳಿನ ಅಂಥ ಉತ್ಕೃಷ್ಟ ಯಾವ ಪ್ರವಚನ ಸಾರ ಕೃತಿರತ್ನ ಇದೆ ಕುಂದಾಚಾರ್ಯ ದೇವರ್ತ. ವಿದೇಹ ಗಮನದಿಂದ ಮರಳಿ ಭರತ ಕ್ಷೇತ್ರಕ್ಕೆ ಬಂದ ನಂತರ ಅವರ ದ್ರವ್ಯ ಗುಣ ಪರ್ಯಾಯನ ಹೇಳಿದರು. ಗುಣ ಪರ್ಯಾಯಗಳನ್ನು ಒಳಗೊಂಡಿರುವುದು ಯಾವುದಿದೆಯೋ ಅದು ದ್ರವ್ಯ ಇದೆ. ನಾನು ಜೀವ ದ್ರವ್ಯ ಇದ್ದೇನೆ, ನಿಶ್ಚಯದಿಂದ ಜೀವ ದ್ರವ್ಯ ಇದ್ದೇನೆ.
ಹೇಗಿದೆ ಪರಮಾರ್ಥವು, ಪರಮಾರ್ಥಕ್ಕೂ ಹೇಗಿದೆ ಪರಮಾರ್ಥ ಅನ್ನುವಂಥ ಪ್ರಶ್ನೆಗೆ ಉತ್ತರಿಸ್ತಾ ಇದ್ದಾರೆ. ಪರಮಾರ್ಥವನ್ನು ಹೇಗೆ ಸಾಧಿಸಲಾಗುತ್ತದೆ ಎಂದು ಬೇಕಾದ್ರೂ ನಾವು ಪ್ರಶ್ನೆ ಅಲ್ಲಿ ತಂದುಕೊಳ್ಳಬಹುದು, ಹಾಕೊಳ್ಳಬಹುದು. ಪರಮಾರ್ಥವನ್ನು ಹೇಗೆ ಸಾಧಿಸಲಾಗುತ್ತದೆ? ಅರೆ, ನಿಜವಾಗಿ ಪರಮಾರ್ಥ ಹೇಗಿದೆ? ನಾನು ಜೀವ ದ್ರವ್ಯಿದ್ದೇನೆ ಅನ್ನುವ ಅಭಿಪ್ರಾಯವೇ ಶ್ರದ್ಧೆಯೇ ಪರಮಾರ್ಥ ಇದೆ. ನಾನು ಜೀವ ದ್ರವ್ಯಿದ್ದೇನೆ, ನಿಶ್ಚಯದಿಂದ ಜೀವ ದ್ರವ್ಯಿದ್ದೇನೆ ಅನ್ನುವ ಶ್ರದ್ಧೆ, ಜ್ಞಾನವೇ ಪರಮಾರ್ಥ. ಎರಡು ಮಾತು. ಮೂರನೇದ್ದು ಅಲ್ಲಿ ಸ್ವಸಂವೇದನ ಪ್ರತ್ಯಕ್ಷ ಅಂದಿದಾರಲ್ಲ, ಹಾಗಾದ್ರೆ ನಾನು ಜೀವ ದ್ರವ್ಯಿದ್ದೇನೆ ಅನ್ನುವ ಶ್ರದ್ಧೆ, ಜ್ಞಾನ ಮತ್ತು ಆಚರಣೆ, ಇದು ಮೂರೂ ಸೇರಿದ್ದು ಯಾವುದಿದೆ ಅದು ಪರಮಾರ್ಥ ಇದೆ. ಅದರ ಸಲುವಾಗಿ ಮೋಕ್ಷಾರ್ಥಿ ಕೂಡ ಇರುವುದು ಅವಶ್ಯಕ ಇಲ್ಲ. ಮೋಕ್ಷಾರ್ಥಿ ಇದ್ರ ಪರಮಾರ್ಥವನ್ನು ಸಾಧಿಸಲಾಗುವುದಿಲ್ಲ. ಒಂದು ಮಾತಿದೆ ಈಗ ಅವರನ್ನವರು, ಮೋಕ್ಷಾರ್ಥಿ ಅನ್ನೋದ ಒಂದು ಪರ್ಯಾಯ, ಒಂದು ಅಂಶ ಇದೆ ರೀ. ಅದ ಅಂಶದ ಅಭಿಲಾಷೆ. ಪರಮಾರ್ಥ ಅರ್ಥಾತ್ ಮೂರು ಕಾಲದಲ್ಲೂ ಅದು ಪರಿಪೂರ್ಣ ಇದೆ. ಅದಕ್ಕೆ ಯಾವುದ್ರದ್ದು ಅಪೇಕ್ಷೆ ಇಲ್ಲ, ಅದಕ್ಕೆ ಯಾವುದೂ ಬೇಕಾಗಿಲ್ಲ. ಅದರೊಳಗಿಂದ ಯಾವುದನ್ನೂ ತೆಗೆದು ಹಾಕುವ ಅವಶ್ಯಕತೆ ಇಲ್ಲ. ತೆಗೆದು ಹಾಕುವಂಥದ್ದನ್ನೇನೂ ಅದು ಗ್ರಹಣ ಮಾಡಿಲ್ಲ. ಪ್ರಾಪ್ತ ಮಾಡಿಕೊಳ್ಬೇಕಾದಂಥ ನ್ಯೂನತೆ ಅದರೊಳಗೆ ಇಲ್ಲ. ನವೀನೂನಂ ನ ಅಧಿಕಂ. ರತ್ನಕರಂಡ ಶ್ರಾವಕಾಚಾರದೊಳಗೆ ಜ್ಞಾನದ ವ್ಯಾಖ್ಯಾ ಮಾಡ್ತಾರೆ. ಅದು ನ್ಯೂನನೂ ಇಲ್ಲ, ಅದರೊಳಗೆ ಯಾವ ಅಧಿಕತೆಯೂ ಇಲ್ಲ. ಬಿಟ್ಟು ಬಿಡಬೇಕಾಗಿದೆ, ನಾನು ಬಿಟ್ಟು ಬಿಡಬೇಕಾಗಿದೆ, ಬಿಟ್ಟು ಬಿಡುವಂಥದ್ದೇನೂ ಇಲ್ಲ. ನಾನು ಪ್ರಾಪ್ತ ಮಾಡಿಕೊಳ್ಬೇಕಾಗಿದೆ, ಪ್ರಾಪ್ತ ಮಾಡಿಕೊಳ್ಬೇಕಾಗಿದೆ, ಪ್ರಾಪ್ತ ಮಾಡಿಕೊಳ್ಳುವಂಥದ್ದೇನೂ ಇಲ್ಲ. ಅದು ಪರಮ ಅರ್ಥ. ಅದನ್ನು ಅಲ್ಲಿ ಪ್ರವಚನ ಸಾರದೊಳಗೆ ಏನು, ದೌವತ್ತ ಗುಣತ್ತ ಪಜ್ಜೆಯಂತೆ ಅರ್ಹಂತರನ್ನು ತಿಳಿಯುವುದು ದ್ರವ್ಯಗುಣ ಪರ್ಯಾಯದಿಂದ, ಅರ್ಥಾತ್ ದ್ರವ್ಯದಿಂದ. ದ್ರವ್ಯ ಅಂದ್ರೆ ಅಭೇದ ರೂಪದಿಂದ ಅದರಲ್ಲಿ ಗುಣ ಅದಾವನಲ್ಲ. ದ್ರವ್ಯ ಅಂದ್ರೆ ಪರ್ಯಾಯದಿಂದ ರಹಿತ ಇರೋದನ್ನೇ ಇಲ್ಲಲ್ಲ. ಎಂಥ ಆನಂದಮಯ ವಿಷಯ ಇದೆ. ದ್ರವ್ಯ ಅಂದ್ರೆ ಗುಣಗಳಿಂದ ರಿಕ್ತ ಇರೋದನ್ನೇ ಇಲ್ಲ, ಅದು ಗುಣಗಳಿಂದ ತುಂಬಿದ್ದನೇ ಇದೆ, ಪರಿಪೂರ್ಣ ಇದೆ. ದ್ರವ್ಯ ಅಂದ್ರೆ ಪರ್ಯಾಯದಿಂದ ರಹಿತ, ನಿಷ್ಕ್ರಿಯ ಇರುವುದಿಲ್ಲ. ನಿಷ್ಕ್ರಿಯ ಇರೋದು, ನಿಷ್ಕ್ರಿಯ ಪರಿಣಾಮ ಸಹಿತ ಪರ್ಯಾಯ ಸಹಿತ ಯಾವುದಿದೆಯೋ ಅದುವೇ ದ್ರವ್ಯ ಇದೆ. ಬದಲಾಗುವಂತಹ ಪರ್ಯಾಯಗಳನ್ನು ತನ್ನಲ್ಲಿ ನಿರಂತರ ರೂಪಿಸಿಕೊಳ್ತಾ ಇದ್ರೂ ಅದರಲ್ಲಿ ಅನಂತ ಗುಣನಿಧಿಗಳ ತುಂಬಿದ್ದು ಇದೆ. ಅರೆ, ದ್ರವ್ಯದ ವ್ಯಾಖ್ಯಾನ ಎಲ್ಲಿಯವರೆಗೆ ಮಾಡೋದ ಅಂತಂದ್ರೆ, ಎಲ್ಲಿಯವರೆಗೆ ಸ್ವಸಂವೇದನ ಪ್ರತ್ಯಕ್ಷದಿಂದ ಆ ಪರ್ಯಾಯದೊಳಗೆ ಆ ದ್ರವ್ಯ ತಿಳಿದು ಬರುವುದಿಲ್ಲ, ಆ ಪರ್ಯಾಯದೊಳಗೆ ಆ ದ್ರವ್ಯ ಸ್ವಭಾವದ ಅನುಭವ ಆಗುವುದಿಲ್ಲ, ಆ ಪರ್ಯಾಯ ಆ ದ್ರವ್ಯ ಸ್ವರೂಪದಿಂದ ಪ್ರಕಟ ಆಗುವುದಿಲ್ಲ. ಎಲ್ಲಿಯವರೆಗೆ ಆ ಪರ್ಯಾಯಕ್ಕೆ ದ್ರವ್ಯ ತಿಳಿದು ಬರುವುದಿಲ್ಲ, ಪ್ರತ್ಯಕ್ಷ ಆಗುವುದಿಲ್ಲ, ಅಥವಾ ಎಲ್ಲಿಯವರೆಗೆ ಆ ಪರ್ಯಾಯ ದ್ರವ್ಯವನ್ನು ಪ್ರತ್ಯಕ್ಷ ನೋಡಲಿಕ್ಕೆ ಅರ್ಹ ಆಗುವುದಿಲ್ಲ, ಎಲ್ಲಿಯವರೆಗೆ ಆ ಪರ್ಯಾಯ ದ್ರವ್ಯದ ಜೊತೆಗೆ ಅಭೇದ ಆಗುವುದಿಲ್ಲ, ಸ್ವಸಂವೇದನ ರೂಪದಿಂದ ಪರಿಹರಿಸುವುದಿಲ್ಲ, ಎಲ್ಲಿಯವರೆಗೆ ಆ ಪರ್ಯಾಯ ಸ್ವಯಂ ಆ ಪ್ರಕಾಶ ಸ್ವರೂಪ ಆಗುವುದಿಲ್ಲ. ಎಷ್ಟು ಅದ್ಭುತ ಮಾತಿದೆ. ಒಂದು ಕೋಣೆಯೊಳಗ ಕತ್ತಲೆ ತುಂಬಿದ್ದು ಇದೆ. ಒಂದು ದೀವಿಗೆಯನ್ನು ಉರಿಸಿದ ನಂತರ ಆ ದೀವಿಗೆ ಪ್ರಕಾಶಮಾನ ಇದೆಯೋ, ಅಥವಾ ಆ ದೀವಿಗೆ ಪ್ರಕಾಶದಿಂದ ನಮ್ಮ ನೇತ್ರಗಳ ಪ್ರಕಾಶಮಾನ ಆಗಿದ್ದಾವೆ. ನಮ್ಮ ನೇತ್ರಗಳ ಪ್ರಕಾಶಮಾನ ಆ ದೀವಿಗೆ ಬರೀ ನಿಮಿತ್ತ ಇದೆ. ಹಾಗಾದ್ರೆ ನನ್ನಲ್ಲೇ ನೋಡುವ ಸಾಮರ್ಥ್ಯ ಇರ್ತೇನಲ್ಲ, ಇರ್ತದ, ಅದರ ಪ್ರಕಾಶದ ಅಭಾವದೊಳಗೆ ನೋಡಲಿಲ್ಲ. ಪ್ರಕಾಶದ ಅಭಾವದೊಳಗೆ ನೋಡಲಿಲ್ಲ ಅಂದ್ರೆ ಪ್ರಕಾಶದಿಂದ ನೋಡಿತೇನ, ಪ್ರಕಾಶದಿಂದ ನೋಡಿತೇನ.
ಪ್ರಕಾಶದಿಂದ ನೋಡಿತೋ ಅಥವಾ ತನ್ನ ಜ್ಞಾನ ಪ್ರಕಾಶದಿಂದ ಅಥವಾ ನೇತ್ರ ಪ್ರಕಾಶದಿಂದ ನೇತ್ರ ಸಾಮರ್ಥ್ಯದಿಂದ ವಿಚಾರ ಮಾಡುವಂಥ ವಿಷಯ. ಪ್ರಶ್ನೆಗೆ ಉತ್ತರಕ್ಕೆ ಮತ್ತೊಂದು ಉತ್ತರ ಇದೇನು ಮಾತಿಗೆ ವಿಚಾರ. ಗಂಭೀರವಾಗಿ ವಸ್ತುವಿನ ಸಮೀಪ ಹೋಗಿ ವಿಚಾರ ಮಾಡೋದು. ಅಂಧಕಾರ ಇದೆ, ನನ್ನ ಕಣ್ಣುಗಳಲ್ಲಿ ನೋಡುವ ಸಾಮರ್ಥ್ಯನೂ ಇದೆ, ಆದರೆ ಅಲ್ಲಿ ಯಾವ ಪದಾರ್ಥನೂ ಕಾಣಿಸ್ತಾ ಇಲ್ಲ ಕೋಣೆಯೊಳಗೆ. ದೀವಿಗೆಯನ್ನು ಉರಿಸಿದ ನಂತರ ದೀವಿಗೆ ನೋಡಿತೇನೆ ನನ್ನ ಕಣ್ಣುಗಳನ್ನು ನೋಡಿದ್ರು. ಹಾಗಾದ್ರೆ ನಿನ್ನ ಕಣ್ಣು ಮೊದಲು ಇದ್ದು ಅಲ್ಲ. ಹೀಗೆ ಅದ್ಭುತ ಕಣ್ಣು ಇರಲಿ, ಜ್ಞಾನ ಇರಲಿ, ಅಭೇದ ರೂಪದಿಂದ ಕಣ್ಣಂತರೆ. ಆದ್ರೆ ಆ ದೀವಿಗೆ ನೋಡಿತನ, ದೀಪ ಉರಿಸಿದೇವಲ್ಲ, ಲೈಟ್ ಹಾಕಿದೇವಲ್ಲ, ನೋಡಿದ್ದು ಯಾವುದು? ಪದಾರ್ಥಗಳನ್ನೇ ನೋಡಿದ್ದು ಯಾವುದು? ನನ್ನ ಕಣ್ಣು. ಹಾಗಾದರೆ ನಿನ್ನ ಕಣ್ಣು ಮೊದಲು ಕೂಡ ಇದ್ದು ಅಂದ್ರೆ ಆಗಲೆಲ್ಲ ವಿಚಾರ ಮಾಡಿ ನೋಡಿದ್ದು ಯಾವುದು? ಪ್ರಕಾಶ ನೋಡಿದ್ದಂತೆ. ಪ್ರಕಾಶ ಅಲ್ಲಿದೆ, ನಮ್ಮ ಕಣ್ಣಲ್ಲಿದೆ. ಎಲ್ಲಿ ಬಂತು ಪ್ರಕಾಶ? ಎಲ್ಲಿ ಬಂತು? ಪದಾರ್ಥಗಳು ಕಾಣಿಸ್ತಾ ಇದ್ದಾವೆ ಕೋಣೆಯೊಳಗೆ. ಜ್ಞಾನಂತೂ ಇತ್ತು, ಪರ್ಯಾಯದ ಯೋಗ್ಯತೆ ಇತ್ತು. ದೃಷ್ಟಾಂತವನ್ನು ವಿಚಾರ ಮಾಡ್ರಿ. ದೃಷ್ಟಾಂತದ ನಿರ್ಣಯ ವಿಚಾರಪೂರ್ವಕ ಯಾವಾಗ ಆದೀತೋ ಆವಾಗ ದಾಷ್ಟಾಂತ ತಿಳ್ಕೊಳ್ಳುವಂಥದ್ದು ಒಂದು ಕಾರ್ಯದೊಳಗ ನಮ್ಮ ಜ್ಞಾನ ಪ್ರವೃತ್ತ ಆಗಬಹುದಾಗಿದೆ. ಜ್ಞಾನದ ಪರ್ಯಾಯದೊಳಗ ದ್ರವ್ಯ ಸ್ವಭಾವವನ್ನ, ನಿಜ ಸ್ವಭಾವವನ್ನ ತಿಳ್ಕೊಳ್ಳುವ ಯೋಗ್ಯತೆ ಅಂತೂ ಈ ಸಂಧಿ ಪಂಚೇಂದ್ರಿಯ ರೂಪದಿಂದ ವಿಕಸಿತಗೊಂಡಿರುವಂತಹ ಜ್ಞಾನಕ್ಕೆ ಇದ್ದೇ ಇದೆ. ಆದ್ರೆ ಅದು ಆಗಮದಿಂದ ಪ್ರಜ್ವಲಿತ ಆಯಿತು ಅಥವಾ ಸ್ವಯಂ ಅದರದ ಸಾಮರ್ಥ್ಯ, ಸ್ವತಂತ್ರ ಸಾಮರ್ಥ್ಯ ಇರು ವೇಳೆಗಳು ಕೂಡ ಪದ್ಮನಂದಿಯೊಳಗೆ ಮಾತು ಬಂತಾರೆ. ಮೂರು ಲೋಕದ ಭವನದೊಳಗಿರುವಂಥ ಏನು ಪದಾರ್ಥಗಳ ಒಂದು ಜಿನವಾಣಿಯ ಜೀವಿಗೆ ಅಭಾವದೊಳಗ ತಿಳಿದು ಬರುವುದಿಲ್ಲ. ಮೂರು ಲೋಕವೆಂಬ ಭವನದೊಳಗಿರುವಂತಹ ಸಮಸ್ತ ಪದಾರ್ಥಗಳು, ಜಡಚೇತನ ಪದಾರ್ಥಗಳು, ಜೀವಾಜೀವ ಪದಾರ್ಥಗಳು, ಸ್ವಭಾವ ವಿಭಾವವೆಂಬ ಪದಾರ್ಥಗಳು, ಸುಖ ದುಃಖವೆಂಬ ಪದಾರ್ಥಗಳು, ಜಿನವಾಣಿ ಎಂಬ ಜೀವಿಗೆಯ ಅಭಾವದೊಳಗ ತಿಳಿದು ಬರ ಸಾಧ್ಯ. ಆದರೆ ಜಿನವಾಣಿ ಎಂಬ ಜೀವಿಗೆ ಇರುವೆಳೆದೊಳಗ ಕೂಡ ಎಲ್ಲಿ ತಿಳಿದು ಬರ್ತಾ ಇದೆ ನಮಗೆ? ಎಲ್ಲಿ ತಿಳಿದು ಬರ್ತಾ ಇದೆ? ಹಾಗಾದರೆ ತಿಳಿದು ಬರುವುದು ಯಾವುದರಿಂದ? ಜಿನವಾಣಿಯಿಂದೋ, ಜಿನವಾಣಿಯ ಅನುಸಾರ ಸ್ವಯಮೇವ ನಮ್ಮ ಜ್ಞಾನದ ಯೋಗ್ಯತೆ ಕಾರ್ಯ ಮಾಡುವುದರಿಂದೋ ಏನಿದೆ? ನಿತ್ಯ ಉದ್ಯೋತ ಸ್ವರೂಪಿ, ಚೈತನ್ಯ ಪ್ರಕಾಶ ಸ್ವರೂಪಿ ಜೀವ ದ್ರವ್ಯ ನಾನಿದ್ದೇನೆ ಅಂಥೇಳಿ ಹೇಳೋದು, ನಿಶ್ಚಯದಿಂದ ಜೀವ ದ್ರವ್ಯ ನಾನಿದ್ದೇನೆ ಅಂಥೇಳಿ ಅನುಭವ ಮಾಡೋದು, ಆರೋಪದಿಂದ ಪರಿಣಮನ ಮಾಡೋದು. ಅದು ಯಾವುದಿದೆ? ಅದು ಯಾವುದಿದೆ? ಅಲ್ಲಿ ಮೂರು ಅದಾವಲ್ಲಿ. ಒಂದು ಪರ್ಯಾಯ ಇದೆ, ಒಂದು ದ್ರವ್ಯ ಇದೆ, ಒಂದು ಜಿನವಾಣಿ ಇದೆ. ನೀನು ಹೀಗಿದ್ದಿ ಅಂಥೇಳಿ ಹೇಳುವುದು ಜಿನವಾಣಿ. ಅಂಥೇಳಿನ ಮೂರು ಅದಾವನರೇ. ಏನು?
ಒಂದು ಜ್ಞಾನ ಸಮಯ, ಒಂದು ಶಬ್ದ ಸಮಯ, ಇನ್ನೊಂದು ಅರ್ಥ ಸಮಯ. ಇಲ್ಲಿ 3 ಹೇಳುತ್ತಾನಲ್ಲ. ಶಬ್ದ ಸಮಯ ಜಿನಮಾನ, ಜ್ಞಾನ ಸಮಯ ವರ್ತಮಾನದ ಪರ್ಯಾಯ, ಅರ್ಥ ಸಮಯ ದ್ರವ್ಯ. ಯಾವ ದ್ರವ್ಯ, ಯಾವ ಪರ್ಯಾಯ? ನನ್ನದೇ ದ್ರವ್ಯ, ನನ್ನದೇ ಪರ್ಯಾಯ. ಹಾಗಾದರೆ ನೀನು ಯಾರ? ನಾನು ಪರ್ಯಾಯದೊಳಗೆ ನಿಂತರ ನನ್ನದೇ ದ್ರವ್ಯ ಅಂಥೇಳಿ ಹೇಳು. ನಾನು ದ್ರವ್ಯದೊಳಗೆ ನಿಂತರ ನನ್ನದೇ ಪರ್ಯಾಯ ಅಂಥೇಳಿ ಹೇಳು. ಇದು 2 ಗಟ್ಟೆ ಏನಿಲ್ಲಲ್ಲ. ನಿಲ್ಲುವಂಥವು ನಾನು, ದ್ರವ್ಯದೊಳಗೆ ನಿಂತರ ನನ್ನದೇ ಪರ್ಯಾಯ, ಪರ್ಯಾಯದೊಳಗೆ ನಿಂತರ ನನ್ನದೇ ದ್ರವ್ಯ. ನೀನು ಇಂಥ ವಸ್ತು ಇದ್ದಿ ಅಂಥೇಳಿ ಹೇಳೋದು ಜಿನವಾಣಿ. ಅದು ಶಬ್ದ ಸಮಯ. ಶಬ್ದ ಸಮಯ ಇರೋದು ಅವಶ್ಯಕ ಇದೆ. ಶಬ್ದ ಸಮಯ ಇಲ್ಲ ಅಂತಂದ್ರೆ ಜ್ಞಾನಕ್ಕೆ ಅರ್ಥ ಸಮಯದ ಬೋಧ ಆಗೋದಿಲ್ಲ. ಅರ್ಥ ಸಮಯ ಅಂತೂ ಇದೇನ, ಅದು ಇರಬೇಕಾಗೋದನ್ನೋ ಪ್ರಶ್ನೆನೇ ಇಲ್ಲ. ಅರ್ಥ ಸಮಯ ಅಂತೂ ಇದೆ, ಆದರೆ ಯಾವಾಗಿದೆ? ಅರ್ಥ ಸಮಯ ಅಂತೂ ಇದೆ, ಆದರೆ ಯಾವಾಗಿದೆ? ಅರ್ಥ ಸಮಯ ಅಂತೂ ಇದೆ, ಆದರೆ ಯಾವಾಗಿದೆ? ಶಬ್ದ ಸಮಯದ ಶ್ರದ್ಧೆಯಿಂದ ಜ್ಞಾನ ಸಮಯ ಯಾವಾಗ ಪರಿಣಾಮ ಮಾಡ್ತಿದೆ? ಅರ್ಥ ಸಮಯ ಇದ್ದು ಉಪಯೋಗ ಇಲ್ಲ, ಜಗತ್ತಿನೊಳಗೆ ಶಬ್ದ ಸಮಯ ಇದ್ದು ಉಪಯೋಗ ಇಲ್ಲ, ನನ್ನ ಜ್ಞಾನ ಸಮಯ. ಇದು ಅಲ್ಲಿ ತಲ್ಲೀಣಿದೆ ಅಲ್ಲ. ಎಲ್ಲಿ? ಶರೀರ ಸಂಸಾರ, ಸಂಸಾರ ಶರೀರ. ಇದನ್ನು ಬಿಟ್ಟು ಅದಕ್ಕೆ ಬೇರೆ ಯಾವ ಜಗತ್ತಿನ ಪರಿಚಯ ಇಲ್ಲವೇ ಇಲ್ಲ. ಮುಳುಗೆ ಮುಳುಗೆ ತಲ್ಲೀನ ಆಯಿತು. ಅದುವೇ ಆರ್ತರೌದ್ರ ಧ್ಯಾನ ಇದೆ ಅಂತ ಹೇಳಿ ಹೇಳ್ತಲ್ಲ. ಅದುವೇ ಆರ್ತರೌದ್ರ ಧ್ಯಾನ ಇದೆ. ಏನೂ ಇಲ್ಲ ಅಲ್ಲಿ ಮುಳುಗಿರೋದು. ಆರ್ತರೌದ್ರ ಧ್ಯಾನ ಇದೆ ಪ್ರಭು. ಆ ಆರ್ತರೌದ್ರ ಧ್ಯಾನದಿಂದ ಈ ಜೀವಕ್ಕೆ ಧರ್ಮ ಧ್ಯಾನದ ಕಡೆಗೆ ಫುರ್ಸತ್ತಿಲ್ಲ. ಆ ಧರ್ಮ ಧ್ಯಾನದ ಕಡೆಗೆ ಫುರ್ಸತ್ತು ಇಲ್ಲದೆ ಇರುವುದರಿಂದ ಆ ಆರ್ತರೌದ್ರ ಧ್ಯಾನಕ್ಕೆ ನಿಮಿತ್ತವಿರುವಂತಹ ಸಮಸ್ತ ಸಾಮಗ್ರಿಗಳಲ್ಲಿ ತಲ್ಲೀನ ಇರುವುದರಿಂದ ಬ್ರಹ್ಮದತ್ತ ಚಕ್ರವರ್ತಿ 7ನೇ ನರಕಕ್ಕೆ ಹೋಗ್ತಾರೆ. ಏನು ಮಾಡಿಲ್ಲ ಪಾಪ. ಪಾಪ ಏನು ಮಾಡಿದ? ಪಾಪ ಅನ್ನುವಂಥದ್ದು ಕಾರ್ಯ ಏನು ಮಾಡಿದ? ಏನು ಆರ್ತರೌದ್ರ ಧ್ಯಾನ ಮಾಡಿದ? ಏನು ಮಾಡಿದ ಹೇಳ್ರಿ? ಅರ್ಥ ಇಷ್ಟ ವಿಯೋಗದ ಭಯ ಇರಲಿಲ್ಲ, ಅನಿಷ್ಟ ಸಂಯೋಗ ಇರಲೇ ಇಲ್ಲ. ವಿಚಾರ ಮಾಡೋದ್ರಿ, ಚಕ್ರವರ್ತಿ ಅಂತ ವೈಭವಶಾಲಿ ಪುರುಷ ಬರೀ ಸಂಸಾರ ಶರೀರ ಹೋಗೋದೊಳಗೆ ತಲ್ಲೀನ ಏನಿದ್ದ, ಸುಖಿಸ್ತಾ ಇದ್ರಿ, ದುಃಖಿ ಇರಲಿಲ್ಲ ಅವ. ಯೋಚನೆ ಮಾಡೋದು, ಸುಖಿಸ್ತಾ ಇರೋ ವೇಳೆದೊಳಗೆ ಅರ್ಥರೌದ್ರ ಧ್ಯಾನ. ಅದಕ್ಕೆ ತತ್ವದ ಮರ್ಮ ತಿಳಿಯೋದು ಕಠಿಣ ಬಹಳ ಇದೆ. ನನಗೆಲ್ಲ ತಿಳಿತಾ ಇದೆ ಅಂಥೇಳಿ ನಮ್ಮದು ಭ್ರಮೆ ಇದೆ. ಆ ಭ್ರಮೆ, ಅರೆ ಪ್ರಭು, ದಿನ ದಿನ ಬೆಳೆಯೋದು ಬೇಡ. ಆ ಭ್ರಮೆ ಶಿಥಿಲ ಆಗುವ ಹಾಗೆ ಜ್ಞಾನದೊಳಗ ನಮ್ಮ ಸ್ಥಾನಮಾನದ ಅರ್ಥ ಮಾಡಿಕೊಳ್ಳೋದು ಅವಶ್ಯಕ ಇದೆ. ಕಾರ್ತಿಕೇಯ ಮುನಿ ಏನು ಹೇಳ್ತಾರೆ ಅಂಥೇಳಿ ಬಂತು ನೋಡ್ರಿ. 3 ಕಷಾಯ ಚೌಕಡಿಗೆ ಹೋದವರು ಕಾರ್ತಿಕೇಯ ಮುನಿ. ಮಾನತುಂಗಾಚಾರ್ಯ ದೇವ ಕೂಡ ಹೇಳ್ತಾರೆ 3 ಕಷಾಯ ಚೌಕಡಿಗೆ ಹೋದವರು. ಎಷ್ಟು ಶುದ್ಧಿಯ ವೃದ್ಧಿ ಆಗಿದೆ ಆಂತರ್ಯದೊಳಗ. ಆದ್ರೆ ಅವರು ಹೇಳ್ತಾರೆ, ನಾನು ತೃಣ ಸಮಾನ ಇದ್ದೇನೆ. ಪ್ರಭುವಿನ ಎದುರಿಗೆ ಹೇಳ್ತಾರೆ, ಪ್ರಭುವನ್ನು ನೋಡಿ ಹೇಳ್ತಾರೆ, ಪ್ರಭುವನ್ನ ಪ್ರಾಮಾಣಿಕ ರೂಪದಿಂದ ನೋಡಿ ಹೇಳ್ತಾರೆ. ಒಂದು ಮಾತು,
ಎರಡನೇದ ಅವರ ಸಾಧನೆ ಮಾಡುವ ವೇಳೆದೊಳಗೂ ಕೂಡ ಆ ಧ್ರುವ ದ್ರವ್ಯ ಪರಮಾರ್ಥದ ಎದುರಿಗೆ ಈ ಪರ್ಯಾಯದ ಪರಿಶುದ್ಧಿ ಏನಿದೆಯಲ್ಲ, ಮೂರು ಕಷಾಯ ಚೌಕಡಿ ಹೊರತು ಹೋಗಿರುವಂಥದ್ದು ಅಂತರ್ಬಾಹ್ಯ ಪರಿಶುದ್ಧಿ, ಅದು ತೃಣ ಸಮ ಇದೆ, ಅದು ಸಾಗರ ಪ್ರಮಾಣ ಇದೆ. ಯಾವುದ ಸಾಗರ ಪ್ರಮಾಣ ಇದೆ? ಪರಭಗವಂತನಲ್ಲಿ ಪರ್ಯಾಯದೊಳಗೆ ಪ್ರಕಟ ಆಗಿರುವುದಲ್ಲ, ಅದಂತೂ ಇದೇನೇ ಇದೆ. ಆದರೆ ಅದನ್ನು ವರ್ಣನೆ ಮಾಡುವುದರಿಂದ ಅದರ ಜೊತೆಗೆ ತನ್ನ ಹೊಂದಾಣಿಕೆ ಮಾಡಿಕೊಳ್ಳುವುದರಿಂದ ಯಾವ ಲಾಭ? ಆದ್ರೆ ಆ ಧ್ರುವ ದ್ರವ್ಯದ ಎದುರಿಗೆ ಪರ್ಯಾಯ ಹೇಳ್ತಿದೆ, ನಾನು ಪಾಮರ ಇದ್ದೇನೆ, ತೃಣ ಸಮಾನ ಇದ್ದೇನೆ, ನೀನು ಸಾಗರ ಇದ್ದೇನೆ. ನಾವು ಎಲ್ಲಿದ್ದೇವೆ ಅನ್ನೋದು ಒಂದು ಮಾಪದಂಡ ಹೇಳಿದ್ವಿ. ನೋಡ್ರಿ, ನಾವು ಎಲ್ಲಿದ್ದೀವಿ ಅನ್ನುವುದರಿಂದ ನಮಗೆ ಪದೇ ಪದೇ ಜ್ಞಾನ ಇರೋದು ಅವಶ್ಯಕ ಇದೆ. ಅಂದ್ರೆ ನಾವು ಎಲ್ಲಿ ಹೋಗೋದಾದರ ಸಲುವಾಗಿ ಒಂದು ಕಿಂಚಿತ್ತಾದರೂ ಪುರುಷಾರ್ಥ ಆಗ್ತಿದೆ. ಎಲ್ಲಿ ಹೋಗೋದು, ಆ ಯಾವ ಅಂತರಂಗದ ಯಾವ ಅಂತಃತತ್ವದ ಸನ್ಮುಖ ಆಗಬೇಕಾದ್ರೆ ನಾವು ಎಲ್ಲಿದ್ದೇವೆ ಅನ್ನೋದು ನೋಡೋದು ಅವಶ್ಯಕ. ಪ್ರಭುವಿನ ಸನ್ನಿಧಿಗೆ ಹೋದ ನಂತರ ಕೂಡ ನಾನು ಎಲ್ಲಿದ್ದೇನೆ ನೋಡ್ಲಿಕ್ಕೆ ಬೇಕ್ರಿ. ಆಗಮದ ಸನ್ನಿಧಿಗೆ ಬಂದ ನಂತರ ಕೂಡ ನಾನು ಎಲ್ಲಿದ್ದೇನೆ ನೋಡ್ಲಿಕ್ಕೆ ಬೇಕು. ಅರೆ, ಸಂಸಾರ ಶರೀರ ಭೋಗ ಅಂದ್ರೆ ಏನಿದೆ? ಇಲ್ಲಿ ನಾವೀಗ ಭೋಗದೊಳಗದೇವ್ರಿ. ಶರೀರದೊಳಗಂತೂ ಅದೇವನ, ಆ ಶರೀರದೊಳಗೆ ಇರುವುದರ ಜೊತೆ ಭೋಗ. ಶರೀರದೊಳಗಿರೋದಿದು ವಿಪರೀತ ಮನ್ನಣೆ, ವಿಪರೀತ ಅನುಭೂತಿ, ವಸ್ತು ಸ್ವರೂಪದಿಂದ ವಿರುದ್ಧವಾದಂಥ ಮನ್ನಣೆಯ ಅನುಭೂತಿ ಈ ಸಮಯದಲ್ಲಿ ಇದೆ ರೀ. ಅದೇ ಪ್ರಕಾರ ಇಂದ್ರಿಯ ವಿಷಯಗಳಿಂದ ಸುಖ ಆಗ್ತಾ ಇದೆ, ಪ್ರತ್ಯಕ್ಷ ಆಗ್ತಾ ಇದೆ. ಇಲ್ಲಿ ನಮಗ ಏನಿದೆ ಅನ್ನೋದು ತಾವು ತಿಳ್ಕೊಳ್ಳೋದು. ಇದು ಧರ್ಮ ಧ್ಯಾನ ಅಲ್ಲ, ಇದು ಧರ್ಮ ಧ್ಯಾನ ಅಲ್ಲ. ಶುಕ್ಲ ಧ್ಯಾನದ ಮಾತಿನ ಚರ್ಚೆ, ಧರ್ಮ ಧ್ಯಾನ ಯಾರ ಜೀವನದೊಳಗೆ ಆರಂಭ ಆಗಿದೆಯೋ ಅವರಿಗೆ ತಿಳಿದು ಬರ್ತಿದೆ. ಶುಕ್ಲ ಧ್ಯಾನದ ಚರ್ಚೆ ಅಜ್ಞಾನಿಗೆ ತಿಳಿದು ಬರುವುದಿಲ್ಲ. ಸಮ್ಯಕ್ ದೃಷ್ಟಿ ಮಹಾಪುರುಷನಿಗೆ ಕೂಡ ಇಷ್ಟೇ ನನಗೆ ತಿಳಿದು ಬರ್ತಿದೆ ಅಂಥೇಳಿ ಸದಾ ಸುಖದಾಶಿ ಸ್ಪಷ್ಟ ಹೇಳಿದ್ದಾರೆ. ನನ್ನ ಅವಸ್ಥೆಗೆ ಇಷ್ಟೇ ತಿಳಿದು ಬರ್ತಿದೆ, 4ನೇ ಗುಣಸ್ಥಾನ. ಹಾಗಾದರೆ ನಮಗೆ ಎಷ್ಟು ತಿಳಿದು ಬರಬಹುದಾಗಿದೆ? ಹಾಗಾದರೆ ಈ ಆರ್ತ ರೌದ್ರ ಧ್ಯಾನ ನಮಗೆ ಸ್ವಲ್ಪ ಕಠಿಣ ಅನ್ನಿಸ್ತಿದೆ, ವಿರುದ್ಧನೂ ಅನ್ನಿಸಬಹುದಾಗಿದೆ. ಏನು ವಿರುದ್ಧನ? ಇದು ಧರ್ಮ ಧ್ಯಾನ. ಇದು ನನ್ನ ಕಥೆಯನ್ನು ನಾನು ಕೇಳ್ತಾ ಇದ್ದೇನೆ. ಇಲ್ಲ ಪ್ರಭು, ನಾನು ಎಲ್ಲಿ ನಿಂತು ಕೇಳ್ತಾ ಇದ್ದೇನೆ? ದೇಹದೊಳಗೆ ನಿಂತು ಕೇಳ್ತಾ ಇದ್ದೇನೋ, ಇಂದ್ರಿಯದ ಮಾಧ್ಯಮದಿಂದ ಕೇಳ್ತಾ ಇದ್ದೇನೋ, ಮನಸ್ಸಿನ ಮೂಲಕ ತಿಳಿತಾ ಇದ್ದೇನೋ? ಇವೆಲ್ಲ ಏನದವಲ್ಲ, ಇವೆಲ್ಲ ಧರ್ಮ ಧ್ಯಾನದ ಶ್ರೇಣಿಯೊಳಗೆ ಬರುವುದಿಲ್ಲ. ಧರ್ಮ ಧ್ಯಾನ ಅತೀಂದ್ರಿಯನಿರುವಂಥ ಆತ್ಮನನ್ನ ಅತೀಂದ್ರಿಯ ಆನಂದದ ಅನುಭೂತಿಯ ಜೊತೆ ಅದನ್ನೇ ಇಲ್ಲಿ ಹೇಳಿದರು. ಪರಮಾರ್ಥ ಹೇಗಿದೆ? ಪ್ರಶ್ನೆ ಸಾಮಾನ್ಯ ಇಲ್ಲ. ಉತ್ತರದ ಅಸಾಮಾನ್ಯತೆಯನ್ನು ತಿಳಿಬೇಕಾದ್ರೆ ನಿಜವಾಗಿನ ಬಹಳ ಪುರುಷಾರ್ಥ ಬೇಕರೆ. ಏನು ಪ್ರಶ್ನೆ? ಹೇಗಿದೆ ಆ ಪರಮಾರ್ಥವು? ಆ ಪರಮಾರ್ಥವು ಹೇಗಿದೆ? ಯಾವ ಪರಮಾರ್ಥ? ಯಾವ ಪರಮಾರ್ಥ ಅಂತಂದ್ರ ಆ ಪರಮಾರ್ಥದೊಳಗ ಪ್ರವೇಶ ಮಾಡ್ತಾ ಇದ್ದ ಹಾಗೆ ಮೋಕ್ಷದ ಇಚ್ಛೆ ಕೂಡ ಬಿಟ್ಟು ಹೋಗಿದೆ. ಆ ಪರಮಾರ್ಥ ಹೇಗಿದೆ? ಯಾವ ಪರಮಾರ್ಥದೊಳಗ ಪ್ರವೇಶ ಮಾಡ್ತಾ ಇದ್ದ ಹಾಗೆಯೇ ಮೋಕ್ಷದ ಇಚ್ಛೆ ಕೂಡ ಬಿಟ್ಟು ಹೋಗಿದೆ. ಅರೆ, ಸಂಸಾರ ಶರೀರ ಭೋಗಗಳ ಎಲ್ಲೋ ದೂರ ಉಳಿದುರಿ. ಅದಕ್ಕೆ ಮೋಕ್ಷಾರ್ಥಿ ಜೀವರುಗಳು ಹೀಗಿರುತ್ತಾರೆ. ಇದರ ನಂತರ ಅದರದ್ದು ಯಾರಿಗೆ ತಿಳಿದು ಬಂತೋ, ಜ್ಞಾನದೊಳಗೆ ಭಾಷಿತಾಯಿತು, ಏನ ಅವ್ರು ಹೇಗದರು? ಮನುಷ್ಯನ ಅಭಿಪ್ರಾಯದಿಂದ ರಹಿತ ಇದ್ದಾರೆ. ಮನುಷ್ಯನೊಳಗೆ ಯಾವ ಅಭಿಪ್ರಾಯ ನಿರಂತರ ಇದೆ ಅಲ್ಲ, ಯಾವುದ? ಸಂಸಾರ ಶರೀರ. ಅರೆ, ಸಂಸಾರ ಶರೀರ ಭೋಗದ ಅಭಿಪ್ರಾಯ ಮನುಷ್ಯನೊಳಗೆ ಇದ್ದುಕೊಂಡು ನಾನು ಶಾಸ್ತ್ರನೂ ಓದ್ತಾ ಇದ್ದೇನೆ,
ವೀತರಾಗ ತ್ರಿಲೋಕ ಪೂಜ್ಯ ಪ್ರಭುವಿನ ದರ್ಶನ ಪೂಜಾದಿಗಳನ್ನು ಮಾಡ್ತಾ ಇದ್ದೀವಿ. ಧರ್ಮದ ಸ್ವರೂಪ ನಮ್ಮ ತಮ್ಮ ಜೀವನದೊಳಗ ಬರೀ ವಿಕಲ್ಪ ರೂಪದಿಂದ ಕೂಡ ತಿಳಿದು ಬಂತು ಅಂತಂದ್ರೆ ನಮ್ಮ ಜೀವನ ಪರಮ ಧನ್ಯ ಇದೆ. ಸಂಸಾರ ಶರೀರ ಭೋಗದ ಅಭಿಪ್ರಾಯ ಮನಸ್ಸಿನೊಳಗಿಂದ ಹೊರಟು ಹೋಗಿದ್ದಾರೆ, ರಹಿತ ಆಗಿದ್ದಾರೆ. ಅವರು ಮೋಕ್ಷಾರ್ಥಿ ಜೀವ. ಸಂಸಾರ ಶರೀರ ಭೋಗದ ಅಭಿಪ್ರಾಯ ಮನಸ್ಸಿನೊಳಗೆ ಇಲ್ಲವೇ ಇಲ್ಲ. ಅಂಥವ್ರು ಮೋಕ್ಷಾರ್ಥಿ. ಇದು ವ್ಯವಹಾರ ಕಥೆ. ನಿಶ್ಚಯ ಕಥನೇನ ಹೇಗಿದೆ ಪರಮಾರ್ಥವು, ಅದರದ್ದು ಉತ್ತರ ಕೊಟ್ರಲ್ಲ, ಅದ ನಿಶ್ಚಯ. ನಾಸ್ತಿ ಅಸ್ತಿ, ಇದು ನಾಸ್ತಿ ಕಥನ. ಯಾವುದ? ಮೋಕ್ಷಾರ್ಥಿ ಜೀವರುಗಳು ಹೇಗಿದ್ದಾರೆ ಎಂದು ಪ್ರಶ್ನೆಗೆ ನಾಸ್ತಿ ರೂಪದಿಂದ ಉತ್ತರ ಕೊಟ್ಟರು. ರಹಿತ ಇದ್ದಾರೆ. ಯಾವುದರಿಂದ ರಹಿತ? ಸಂಸಾರ ಶರೀರ ಭೋಗದ ಅಭಿಪ್ರಾಯ ಅವರ ಮನಸ್ಸಿನೊಳಗೆ ಇಲ್ಲವೇ ಇಲ್ಲ. ಬಹಳ ದೂರ ಇದೆ ರೀ, ಬಹಳ ಬೇರೆ ಇದೆ ಅಂಥೇಳಿ ಅಲೌಕಿಕ ಅಂಥೇಳಿ ಅಲೌಕಿಕ. ಸಂಸಾರ ಶರೀರ ಭೋಗದ ಅಭಿಪ್ರಾಯ ಇಲ್ಲ ಅವರ ಮನುಷ್ಯನ. ಅಮೃತ ಚಂದ್ರ ದೇವರಂತೂ ಉದಾತ್ತ ಚಿತ್ತ ಚರಿತೈ ಅಂತ ಹೇಳಿ. ಉದಾತ್ತ ಚಿತ್ತ ಚರಿತೈ, ಚಿತ್ತ ಅರ್ಥಾತ್ ಚೈತನ್ಯದ. ಅವರ ಚೈತನ್ಯದ ವೃತ್ತಿ ಹೇಗಿದೆ? ಚೈತನ್ಯದ ವೃತ್ತಿ ಅರ್ಥಾತ್ ಆ ಚೈತನ್ಯದ ಪರಿಣಾಮದೊಳಗೆ ಅಭಿಪ್ರಾಯ ಜ್ಞಾನ ಎರಡೂ ಬರ್ತದೆ. ಅದನ್ನೇ ಇವರ ಮನದ ಅಭಿಪ್ರಾಯ ಅಂತ ಹೇಳಿ ಹೇಳ್ತಾರೆ. ರಹಿತ ಇದ್ದಾರೆ, ಮನಸ್ಸಿನೊಳಗ ಆ ಪ್ರಕಾರದ ಅಭಿಪ್ರಾಯನೇ ಇಲ್ಲ. ಯಾವುದರದ? ಸಂಸಾರ ಶರೀರ. ಅನಾದಿ ಕಾಲದಿಂದ ಅದರಲ್ಲಿ ತಲ್ಲೀನ ಇರುವಂಥ ಜೀವ, ಏಕಮೇಕ ಇರುವಂಥ ಜೀವ, ಆ ರೂಪದ್ದೇ ಅನುಭವ ಮಾಡ್ತಾ ಬಂದಿರುವಂಥ ಜೀವ, ಚಿತ್ತದೊಳಗಿಂದ ಅದರ ಅಭಿಪ್ರಾಯನ ಬಿಟ್ಟು ಹೋಗೋದ ಸಾಮಾನ್ಯ ಮಾತಿದೆ. ಒಂದು ದಿವಸ ಎರಡು ದಿವಸದ ಮಾತಿಲ್ಲ, ಒಂದು ಭವ ಎರಡು ಭವದ ಮಾತಿಲ್ಲ. ಅನಂತ 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 ಪರಾವರ್ತನಗಳಾದವ್ರೆ, ಪಂಚ ಪರಾವರ್ತನಗಳು. ಯಾವುದರೊಳಗ? ಸಂಸಾರ ಶರೀರ ಭೋಗದೊಳಗೆ ತಲ್ಲೀನತೆಯೊಳಗೆ. ಅಂಥ ಜೀವ ಚಿತ್ತದೊಳಗೆ ಅದರಿಂದ ರಹಿತ, ಅದರ ಅಭಿಪ್ರಾಯನೇ ಇಲ್ಲ. ಅಭಿಪ್ರಾಯನೇ ಇಲ್ಲ. ಅಭಿಪ್ರಾಯ ಶಬ್ದ ಇಟ್ಟ ರಾಜಮಲ್ ಪಾಂಡೆ ಚಿತ್ತ ಶಬ್ದವನ್ನ ನಿಸ್ಸತ್ವಗೊಳಿಸಿದರೋ ಅಥವಾ ಪರಮ ಸಬಲಗೊಳಿಸಿದರೆ. ಚಿತ್ತದೊಳಗೆ ಎಲ್ಲ ಬಂತಂತ ಹೇಳ್ತಲ್ಲ, ಏನ ಪರಿಣಾಮನೂ ಬಂತು, ಶ್ರದ್ಧೆನೂ ಬಂತು, ಜ್ಞಾನನೂ. ಚಿತ್ತ ಚೈತನ್ಯದ ಪರಿಣಾಮನ, ಚೈತನ್ಯದ ವೃತ್ತಿ ಚಿತ್ತ. ಮತ್ತು ಅಭಿಪ್ರಾಯ ಶಬ್ದದೊಳಗೆ ಏನು ಬಂತು? ಅಭಿಪ್ರಾಯ ಶಬ್ದದೊಳಗೆ ಏನು ಬಂತು? ಅಭಿಪ್ರಾಯ ಶಬ್ದದೊಳಗ ಪ್ರವೃತ್ತಿ ಮತ್ತು ಪರಿಣಾಮ ಎರಡೂ ಬರುವುದರ ಜೊತೆಯಾಗಿ ಅಲ್ಲಿ ಜ್ಞಾನ ಮತ್ತು ಶ್ರದ್ಧೆಯ ಮಾತ ಗರ್ಭಿತ ಅಭಿಪ್ರಾಯ. ನೋಡ್ರಿ, ಅಭಿಪ್ರಾಯ ಪರಿಣಾಮವನ್ನು ಬದಲಾಯಿಸ್ತಿದೆ. ಅಭಿಪ್ರಾಯ ಪ್ರವೃತ್ತಿಯೊಳಗೆ ಪರಿವರ್ತನೆ ತರ್ತಿದೆ. ಈ ಅಭಿಪ್ರಾಯ ಶಬ್ದವನ್ನ ಇರಿಸಿ ರಾಜಮಲ್ ಪಾಂಡೆ ಅವರ ಆ ಚಿತ್ತ ಶಬ್ದದ ಎಷ್ಟು ರಸ ಇದೆ, ಅರ್ಥ ಇದೆ ಅಲ್ಲ, ಅದನ್ನೆಲ್ಲ ಹೊರಗೆ ತೆಗೆಯುವ ಪ್ರಯತ್ನ ಮಾಡಿದ್ದಾರೆ.
अभिप्राय ಚಾರಿತ್ರದಾಗ ಅಭಿಪ್ರಾಯ ಪರಿಣಾಮವನ್ನು ಪರಿವರ್ತನೆ ಮಾಡ್ತಿದೆ, ಪ್ರವೃತ್ತಿಯನ್ನು ಬದಲಾಯಿಸಿ ಬಿಡ್ತಿದೆ. ಅನಾದಿ ಕಾಲದ ಯಾವ ಶ್ರದ್ಧಾ, ಜ್ಞಾನ ಮತ್ತು ವೃತ್ತಿಯನ್ನು ಒಳಗೊಂಡಿರುವಂಥದ್ದು ಅಭಿಪ್ರಾಯ ಇದೆಯೋ ಅದು ಭಾಷ್ಯದ ಪರಿಣಾಮವನ್ನು, ಪ್ರವೃತ್ತಿಯನ್ನು ಪರಿವರ್ತನೆ ಮಾಡ್ತಿದೆ. ವಿಪರೀತ ಅಭಿಪ್ರಾಯ ಬಿಟ್ಟು ಹೋಗಿ ಯಥಾರ್ಥ ಅಭಿಪ್ರಾಯ ಬಂತು ಅಂತಂದ್ರೆ ಆ ಅಭಿಪ್ರಾಯದೊಳಗೆ ಏನೆಲ್ಲ ಇದೆ. ಚಿತ್ತದೊಳಗಂತೂ ಜ್ಞಾನ, ಶ್ರದ್ಧೆ ಮತ್ತು ವೃತ್ತಿ ಅರ್ಥಾತ್ ಪರಿಣಮನ ಮೂರೂ ಇದ್ದಾವೆ. ಆದರೆ ಈ ಅಭಿಪ್ರಾಯದೊಳಗ ಅವಂತೂ ಮೂರೂ ಇರುವುದರ ಜೊತೆಯಾಗಿ ಕಂಡು ಬರುವಂಥ ಪರಿಣಾಮ ವಚನದ ಮೂಲಕ್ಕಿರಲಿ, ಕಾಯದ ಮೂಲಕ್ಕಿರಲಿ, ಆ ಪರಿಣಾಮ ಪ್ರವೃತ್ತಿ ಎಲ್ಲ ಕೂಡ ಬಂತು. ಅಭಿಪ್ರಾಯದೊಳಗೆ ಏನಿದೆ? ಮೋಕ್ಷಾರ್ಥಿ ಜೀವರುಗಳಿಗೆ ಸಂಸಾರ ಶರೀರ ಭೋಗದಿಂದ ರಹಿತವಾದಂಥ ಅಭಿಪ್ರಾಯ. ಮನಸ್ಸನ್ನು ಹೇಳಿದರು, ಅಭಿಪ್ರಾಯನೂ ಹೇಳಿದರು. ಅಷ್ಟು ಹೇಳಿದ ನಂತರ ಮನದ ಅಭಿಪ್ರಾಯ ಉಳ್ಳವರಿಂದ ಹೇಗಿದೆ ಆ ಪರಮಾರ್ಥವು, ಹೇಗಿದೆ ಆ ಪರಮಾರ್ಥವು? ನಿಶ್ಚಯದಿಂದ ಜೀವದ್ರವ್ಯ ಇದ್ದೇನೆ ಅನ್ನುವಂಥದ್ದು ಇದೆ. ಎಂಥ ಜೀವದ್ರವ್ಯ? ಶುದ್ಧ ಜ್ಞಾನ ಸ್ವರೂಪ ಪ್ರಕಾಶನಾಗಿ ಆಗಿದೆ. ಯಾವುದ ಪರ್ಯಾಯ ಏನಾಗಿದೆ? ಪ್ರಕಾಶ ದೀಪದಿಂದ ಅದು ಸ್ವಯಂ ಪ್ರಕಾಶ ರೂಪ ಆಗಿದೆ. ದೀಪದ ಪ್ರಕಾಶ ಇಲ್ಲರಿ, ಅದು ಸ್ವಯಂ ಪ್ರಕಾಶ ರೂಪ ಆಗಿದೆ. ಜಿನವಾಣಿಯ ಪ್ರಕಾಶ ಇಲ್ಲ, ದೃಷ್ಟಾಂತ ಮತ್ತು ದಾಷ್ಟಾಂತ. ಜಿನವಾಣಿಯ ಪ್ರಕಾಶ ಇಲ್ಲ, ಅದು ಸ್ವಯಂ ಪ್ರಕಾಶ. ಪ್ರಕಾಶ ರೂಪನಾಗಿ ಶುದ್ಧ ಚೈತನ್ಯ ಪ್ರಕಾಶ ಸ್ವರೂಪ, ಜ್ಞಾನ ಸ್ವರೂಪ, ಶುದ್ಧ ಜ್ಞಾನ ಸ್ವರೂಪ ಪ್ರಕಾಶನಾಗಿ ನಿಶ್ಚಯದಿಂದ ಜೀವದ್ರವ್ಯ ಇದ್ದೇನೆ ಅನ್ನುವ ಅಭಿಪ್ರಾಯ ಎಲ್ಲಿದೆ ಅಲ್ಲ, ಅನ್ನುವ ಚಿತ್ತದ ಚರಿತ ಎಲ್ಲಿದೆ ಅಲ್ಲ, ಅಲ್ಲಿ ಪರಮಾರ್ಥ. ಚಿತ್ತದ ಚರಿತ, ಉದಾತ್ತ ಚಿತ್ತ ಚರಿತ, ಇದರದ್ದೇ ಇದೆ ವಿಸ್ತಾರ. ಶುದ್ಧ ಜ್ಞಾನ ಸ್ವರೂಪ ಪ್ರಕಾಶನಾಗಿ ಹೇಳ್ತಾ ಇದೆ. ಅದು ಸ್ವಯಂ ಆಗಿ ಹೇಳ್ತಾ ಇದೆ, ದೂರ ಇದ್ದುಕೊಂಡು ಹೇಳ್ತಾ ಇಲ್ಲ. ತಾನು ಸ್ವಯಂ ಆ ರೂಪ ಮಧುಮಗನಾಗಿ ತಿಳಿತಾ ಇದೆ ಅಲ್ಲ. ಅಡಿಗೆಯವಳ ಕಡೆಯಿಂದ ಹೇಳಿ ನಿಂತು ಮಾಡಿಸ್ಕೊಳ್ಳೋ ಮಾತಿಲ್ಲ, ಅಡಿಗೆಯವಳಾಗಿ ತಿಳಿತಾ ಇದೆ. ಹೇಳಿ ಮಾಡಿಸ್ಕೊಳ್ಳುವ ಮಾತಿಲ್ಲ, ಮಧ್ಯದೊಳಗೆ ಯಾರಿಲ್ಲ ಅಂಥೇಳಿ ಮೊದಲ ಹೇಳಿದ್ರು. ಸ್ವಸಂವೇದನ ಪ್ರತ್ಯಕ್ಷ ಸ್ವಯಂ ಅನುಭವದಲ್ಲಿ ಬರ್ತಾ ಇದೆ. ಏನ? ನಾನು ನಿಶ್ಚಯದಿಂದ ಜೀವದ್ರವ್ಯ ಅನುಭವದಲ್ಲಿ ಹೇಗೆ ಬರ್ತಾ ಇದೆ? ಶುದ್ಧ ಜ್ಞಾನ ಸ್ವರೂಪ ಪ್ರಕಾಶ ಆಗುವುದರಿಂದ ಅನುಭವದಲ್ಲಿ ಬರ್ತಾ ಇದೆ. ಯಾಕೆ? ಪ್ರತ್ಯಕ್ಷ. ಇಂದ್ರಿಯಾದಿಗಳದ್ದ, ಶಾಸ್ತ್ರದ ಶಬ್ದಾದಿಗಳದ್ದ, ಗುರು ದೇವಾದಿಗಳದ್ದ ಮಧ್ಯದೊಳಗ ಪ್ರವೇಶ ಇಲ್ಲ, ಪ್ರತ್ಯಕ್ಷ. ಯಾರ ಪ್ರತ್ಯಕ್ಷ? ಪರ್ಯಾಯಕ ದ್ರವ್ಯ ಪ್ರತ್ಯಕ್ಷ. ಹೇಗೆ? ಸ್ವಸಂವೇದನ ಪೂರ್ವಕರೇ. ಈ ಸ್ವಸಂವೇದನ ಪೂರ್ವಕ ಅಂದ್ರೆ ಆ ದ್ರವ್ಯದ ಮಹಿಮೆ ಇದೆ, ಪರ್ಯಾಯದ ಮಹಿಮೆ ಇದೆ. ಪರ್ಯಾಯದ ಹೇಗ? ಅದು ಸ್ವಯಂ ಪ್ರಕಾಶ ಆಗಿದೆ. ಎಂಥ ಪ್ರಕಾಶ? ಆ ದ್ರವ್ಯ ಕಂಡು ಬರುವಂಥ ಪ್ರಕಾಶ. ಕಣ್ಣನೂ ಅದುವೇ, ಪ್ರಕಾಶನೂ ಅದುವೇ. ತಿಳಿತಾ ಇದೆಯಲ್ಲ? ಶುದ್ಧ ಜ್ಞಾನ ಸ್ವರೂಪ ಪ್ರಕಾಶ.
ಸ್ವರೂಪವನ್ನು ಪ್ರಕಾಶಿತ ಮಾಡುವಂಥ ಶುದ್ಧ ಜ್ಞಾನ. ತಿಳಿತಂದ್ರೆ ಸ್ವರೂಪವನ್ನು ಪ್ರಕಾಶಿತಪಡಿಸುವಂಥ ಶುದ್ಧ ಜ್ಞಾನ ಒಂದು ವಾಕ್ಯ. ಎರಡನೇದ ಶುದ್ಧ ಜ್ಞಾನ ಸ್ವರೂಪ ತಿಳಿದು ಬರುವಂಥ ಪ್ರಕಾಶ ಪರ್ಯಾಯ. ಶಬ್ದಭೇದ ಅದಕ್ಕೆ ಹೇಳಿತು, ಯಾವ ವಚನವನ್ನು ಯಾವ ವಿಷಯದ ಸಲುವಾಗಿ ತಿಳಿಸಿಕೊಡುವುದರಲ್ಲಿ ಬಳಸಲಾಗಿದೆಯೋ ಅದಕ್ಕೆ ವಿರುದ್ಧವಾದಂಥ ವಚನವನ್ನು ಬಳಸಿದರೂ ಕೂಡ ಅದೇ ಅರ್ಥ ಬರಬೇಕು. ಅದು ಜಿನುವಾಣಿ ಇದೆ, ಅದು ಪೂರ್ವಾಪರ ದೋಷರಹಿತ. ವಿರೋಧ ಇದೆ ಅಲ್ಲ, ಇದೆ. ಎಲ್ಲಿ ಉಭಯ ನಯದೊಳಗೆ ವಿರೋಧ ಇದೆ, ಆದರೆ ವಸ್ತುವಿನೊಳಗೆ ವಿರೋಧ ಇಲ್ಲ. ವಸ್ತುವನ್ನು ತಿಳ್ಕೊಳ್ಳುವಂತಹ ಜ್ಞಾನ ವಿರುದ್ಧವಾಗಿ ತಿಳ್ಕೊಳ್ಳುವುದಿಲ್ಲ. ಇದು ವ್ಯವಹಾರದಿಂದ ಇದೆ, ನಿಶ್ಚಯದಿಂದ ಮಾತೇ ಇಲ್ಲ. ಹೀಗೆ ವ್ಯವಹಾರದಿಂದ ಹೇಳಲಾಗುತ್ತದೆ, ವಿಕಲ್ಪ ಇಲ್ಲ ಒಳಗ, ಅದು ಸ್ಪಷ್ಟ ಇದೆ. ಶುದ್ಧ ಜ್ಞಾನ ಸ್ವರೂಪ ಪ್ರಕಾಶನಾಗಿ ನಿಶ್ಚಯದಿಂದ ಜೀವದ್ರವ್ಯ ಇದ್ದೇನೆ. ಹಾಗೆ ಸ್ವಸಂವೇದನ ಪ್ರತ್ಯಕ್ಷ, ಬಹಳ ಸ್ವಸಂವೇದನ ಪ್ರತ್ಯಕ್ಷನಾದ ನಾನು ಯಾವಾಗಲೂ ಶುದ್ಧ ಜ್ಞಾನ ಸ್ವರೂಪ ಪ್ರಕಾಶನಾಗಿ ನಿಶ್ಚಯದಿಂದ ಜೀವದ್ರವ್ಯ ಇದ್ದೇನೆ. ನಾವು ಜೀವದ್ರವ್ಯ ಆಗಲಿಕ್ಕೆ ನಮ್ಗೆ ಇದುವರೆಗೆ ಬರಲಿಲ್ಲ. ನಮ್ಮ ವಿಕಲ್ಪದೊಳಗೂ ಕೂಡ ಸಮಗ್ರ ರೂಪದಿಂದ ನಮ್ಮ ವಿಕಲ್ಪದೊಳಗೂ ಕೂಡ ನಾನು ಜೀವಿದ್ದೇನೆ ಅನ್ನೋದು ಬರ್ತಾನೆ ಇಲ್ಲ. ಜೀವನಿಗೆನ ಬಂಧ ಮೋಕ್ಷಗಳಿದ್ದಾವೆ, ಜೀವನಿಗೆನ ಸುಖ ದುಃಖಗಳಿದ್ದಾವೆ, ಜೀವನಿಗೆನ ಆ ಹರ್ಷ ವಿಷಾದ ಇಷ್ಟ ಅನಿಷ್ಟ. ಆದರೆ ನಾನು ಜೀವ ಆಗುವಂಥ ಪ್ರಯತ್ನವನ್ನು ಇದುವರೆಗೆ ಮಾಡಲೇ ಇಲ್ಲ. ಇದು ವಿಷಾದದ ಸಂಗತಿ.